जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेयान्नियतिदिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुनात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेदं महान्तम् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् यस्य वाः कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसनिधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरून् वैदद्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्थान् पञ्चारद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಪರಮಾತ್ಮನ ಅಭೂತಪೂರ್ವವಾದ ಈ ನರಸಿಂಹ ಜಯಂತಿ ನಿಮಿತ್ತ ನರಸಿಂಹ ಮಹಾತ್ಮ್ಯವನ್ನು ಸಪ್ತಮ ಸ್ಕಂದದಲ್ಲಿ ವೇದವ್ಯಾಸ ದೇವರು ತಾವು ಅತಿ ವಿಸ್ತಾರವಾಗಿ ಪ್ರಹ್ಲಾದರಾಜನ ಸ್ತೋತ್ರವನ್ನು ಒಳಗೊಂಡ ನರಸಿಂಹದೇವರ ಚರಿತ್ರೆಯನ್ನು ಹೇಳಿದ್ದಾರೆ. 12 ಸ್ಕಂದಾತ್ಮಕವಾದಂತಹ ಈ ಶ್ರೀಮದ್ ಭಾಗವತ, ಈ ಶ್ರೀಮದ್ ಭಾಗವತದಲ್ಲಿ 2 ಭಾಗ ಇದೆ. ಒಂದು ಕೃಷ್ಣನ ಚರಿತ್ರೆ, ಇಡೀ ದಶಮಸ್ಕಂದ ಉತ್ತರಾರ್ಧ ಮತ್ತು ಪೂರ್ವಾರ್ಧ 2 ಸೇರಿ ಒಂದು ದಶಮಸ್ಕಂದ ಪೂರ್ಣ ಕೃಷ್ಣನಿಗೆ ಮೀಸಲಾಗಿ ಇಟ್ಟಿದ್ದಾರೆ ವೇದವ್ಯಾಸದೇವರು. ಇನ್ನೊಂದು ಸಪ್ತಮ ಸ್ಕಂದ, ಇದು ನರಸಿಂಹದೇವರ ಚರಿತ್ರೆ, ನರಸಿಂಹದೇವರ ಮಹಾತ್ಮವನ್ನ ಹೇಳಿದ್ದಾರೆ. ಹಾಗಾಗಿ ಆ ಕಡೆಗೆ 6 ಸ್ಕಂದ, ಈ ಕಡೆ 6 ಸ್ಕಂದ, ಮಧ್ಯದಲ್ಲಿ ಇದ್ದದ್ದು ಸಪ್ತಮ ಸ್ಕಂದ. ಬಹಳ ವೈಭವೋಪೇತವಾದಂಥದ್ದು. ಆ ನರಸಿಂಹದೇವರ ಚರಿತ್ರೆಯನ್ನು ಕೇಳುವುದರಿಂದ ಸಕಲ ದುರಿತಗಳು ನಾಶವಾಗ್ತದೆ, ಹೃದಯದಲ್ಲಿದ್ದ ಅಂಧಕಾರ ನಾಶವಾಗ್ತದೆ, ಅಜ್ಞಾನ ವಿಪರೀತ ಜ್ಞಾನಗಳು ಸಂಶಯಗಳು ನಾಶವಾಗುತ್ತದೆ. ಅಷ್ಟೇ ಅಲ್ಲದೇನೆ ನರಸಿಂಹಾದಿಕ ಮನ್ನೆಚ್ಚ ದುರಿತಾದಿ ನಿವೃತ್ತಯೇ, ಬಿಂಬರೂಪಿಯಾದ ಭಗವಂತನ ಜ್ಞಾನದಿಂದಲೇ ನಮಗೆ ಮೋಕ್ಷ ಇದೆ ಅಂತ ಶಾಸ್ತ್ರ ತಿಳಿಸಿಕೊಡ್ತದೆ. ಆ ಬಿಂಬರೂಪಿಯಾದ ಭಗವಂತನ ಜ್ಞಾನಕ್ಕೆ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳಕ್ಕೆ ಇದ್ದ ಪ್ರತಿಬಂಧಗಳು ಏನಿವೆಯೋ ಆ ಪ್ರತಿಬಂಧಗಳ ನಿವಾರಣೆ ಇನ್ನು ಉಳಿದೆಲ್ಲ ರೂಪಗಳಿಂದ ಆಗ್ತದೆ ಅಂತ ಹೇಳಿದ್ದಾರೆ. ಆ ರೂಪಗಳಲ್ಲಿ ಮೊಟ್ಟ ಮೊದಲನೆಯಾದ ರೂಪ ಇದು ನರಸಿಂಹ ರೂಪ ಅಂತ ನಮಗೆ ಹೇಳಿಕೊಡ್ತಾರೆ. ಹಾಗಾಗಿ ನರಸಿಂಹದೇವರ ಅವತಾರ ಇದು ಎಲ್ಲದಕ್ಕೂ ದೃಷ್ಟಾಂತಪ್ರಾಯವಾಗಿದೆ. ದೇವರು ಪೂರ್ಣನಾಗಿದ್ದಾನೆ, ಯಾವ ದೋಷಗಳಿಲ್ಲ, ಎಲ್ಲ ಗುಣಗಳಿಂದ ಪೂರ್ಣನಾಗಿದ್ದಾನೆ, ಯಾವ ಆದಿವ್ಯಾಧಿಗಳಿಲ್ಲ, ಮತ್ತು ಯಾವ ಜನನ ಮರಣಗಳು ಪರಮಾತ್ಮನಿಗೆ ಇಲ್ಲ ಅಂತನ್ಲಿಕ್ಕೆ ಜ್ವಲಂತ ದೃಷ್ಟಾಂತ ಅಂದ್ರೆ ನರಸಿಂಹದೇವರ ಅವತಾರವೇ ದೃಷ್ಟಾಂತ.
ಯಾವ ತಾಯಿಯ ಗರ್ಭದಿಂದ ಹೊರಗೆ ಬಂದದ್ದು ಭಗವಂತನಲ್ಲ. ಯಥಾ ನೃಸಿಂಹಾಕೃತಿ ರಾವಿರಾಸಿ ಸ್ತಂಭಾ ತಥಾ ನಿತ್ಯ ತನುತ್ವತೋ ವಿಭುಹು. ನರಸಿಂಹದೇವರು ಕಂಬವನ್ನು ಒಡೆದುಕೊಂಡು ಹೇಗೆ ಬಂದರೋ ಹಾಗೇನೆ ಎಲ್ಲ ಅವತಾರಗಳು. ತಾಯಿಯ ಮತ್ತೆ ದೇವಕಿ ವಸುದೇವನಲ್ಲಿ ಜನಿಸಿ ಬಂದಿದ್ದು ಕಾಣ್ತದಲ್ಲ ಮತ್ತೆ, ಅಂದ್ರೆ ಕೇವಲ ಅದು ಜನಕ್ಕೆ ತೋರಿಸ್ಲಿಕ್ಕಾಗಿ ಮಾಡಿದ್ದೇ ಹೊರತು ಬೇರೆದಲ್ಲ. ಹೇಗೆ ಅಂದ್ರೆ ನರಸಿಂಹದೇವರು ಯಾವ ರೀತಿಯಾಗಿ ಸ್ತಂಭದಿಂದ ಹೊರಗಡೆ ಬಂದಿದ್ದಾರೋ ಹಾಗೇನೆ ಉಳಿದೆಲ್ಲ ರೂಪಗಳು ಕೂಡ ಮತ್ತೆ ಅವತಾರ ಪ್ರಾಯವಾದದ್ದೇ, ಅವತಾರ ಮಾಡಿದ್ದೇ ಹೊರತು ಬೇರೆದಲ್ಲ ಅಂತ ತಿಳಿಸಲಿಕ್ಕೆ ಅತ್ಯಂತ ಜ್ವಲಂತ ದೃಷ್ಟಾಂತ ರೂಪವಾದದ್ದು ನರಸಿಂಹ ರೂಪ ಅಂತ ತೋರಿಸ್ತಾರೆ. ಈ ಸ್ಕಂಧ ಪ್ರಾರಂಭವಾಗಲಿಕ್ಕೆ ಒಂದು ನಿಮಿತ್ತ ಬೇಕು. ಹಿಂದಿನ ಷಷ್ಠ ಸ್ಕಂಧಕ್ಕೂ ಫ್ಯಾನ್ ಹಚ್ಕೊರಿಬೇಕು ಅಲ್ಲಿರಬೇಕು. ಷಷ್ಠ ಸ್ಕಂಧಕ್ಕೂ ಈ ಸ್ಕಂಧಕ್ಕೂ ಸಪ್ತಮ ಸ್ಕಂಧಕ್ಕೂ ಏನಪ್ಪ ಮತ್ತೆ ನಿಮಿತ್ತ ಅಂತ ಕೇಳಿದರೆ ಅದಕ್ಕೆ ಒಂದು ಪ್ರಶ್ನೆಯನ್ನು ಎತ್ತಿ ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಯಾವ ನಿಮಿತ್ತ ಅಂತ ತಿಳಿಸಿಕೊಡುತ್ತದೆ ಈ ಪ್ರಶ್ನೆ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದಸ್ಯಾರ್ಥೆ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ದೇವರು ಎಲ್ಲರನ್ನು ರಕ್ಷಣೆ ಮಾಡ್ತಾನೆ. ಎಲ್ಲರೂ ಅಂದ್ರೆ ಸಮಸ್ತ ಪ್ರಾಣಿಗಳನ್ನ, ಪಶುಗಳನ್ನ, ಮನುಷ್ಯರನ್ನ, ದೇವತೆಗಳನ್ನ, ಅಸುರರನ್ನ, ಸಮಸ್ತ ಅನಂತಾನಂತ ಜೀವರಾಶಿಗಳನ್ನ ರಕ್ಷಣೆ ಮಾಡುವನು ಭಗವಂತ. ಅಂದ ಮೇಲೆ ಎಲ್ಲರನ್ನೂ ರಕ್ಷಣೆ ಮಾಡ್ತಾನಂತಂದ ಮೇಲೆ ವಿಷಮನಾಗಿ ಪರಮಾತ್ಮ ವ್ಯವಹಾರ ಮಾಡಬಾರದು. ತಾಯಿ 4 ಮಂದಿ ಮಕ್ಕಳಿಗೆ ತಾಯಿ ಆಗಿದ್ದಾಳೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಬಡಿಸಬೇಕು. ಅದನ್ನ ಬಿಟ್ಟು ಒಬ್ಬರಿಗೆ ಒಂದು ಮಾಡಿದರೆ ತಾಯಿಗೆ ಯಾವ ರೀತಿಯಾಗಿ ವಿಷಮತಾ ಬರ್ತದೋ ಹಾಗೆ ದೇವರಿಗೂ ಬರ್ತದೆ. ಯಾಕೆ ಅಂದ್ರೆ ದೇವತೆಗಳಿಗೆ ಯಾವಾಗಲೂ ಒಳ್ಳೇದು ಮಾಡ್ತಾನೆ, ದೇವತೆಗಳಿಗೆ ರಾಜ್ಯ ಕೊಡ್ತಾನೆ, ದೇವತೆಗಳಿಗೆ ಐಶ್ವರ್ಯ ಕೊಡ್ತಾನೆ, ಅವನಿಗೆ ದೇವತೆಗಳಿಗೆ ಎಲ್ಲ ಮಾಡ್ತಾನೆ, ದೈತ್ಯರಿಗೆ ಏನೂ ಮಾಡುವುದೇ ಇಲ್ಲ ದೇವರು ಅಂತ ಪರೀಕ್ಷಿತ್ ರಾಜರು ಶುಕಾಚಾರ್ಯರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ? ಇದರ ಹಿನ್ನೆಲೆ ಏನು ಅಂದ್ರೆ ವೃತ್ರಾಸುರ 6ನೇ ಸ್ಕಂದದಲ್ಲಿ ಸತ್ತ. ವೃತ್ರಾಸುರ ಸತ್ತಾಗ ಇಂದ್ರನನ್ನ ಕೊಲ್ಲಬೇಕು, ಅಲ್ಲಿ ಸ್ವರದಲ್ಲಿ ವ್ಯತ್ಯಾಸವಾದಾಗ ಇಂದ್ರನಿಂದೇ ಸಾಯುವಂತಹ ಮಗ ಹುಟ್ಟಿದ ವೃತ್ರಾಸುರ. ಆಗ ಪರೀಕ್ಷಿತ್ ರಾಜ ಅಂತಾನೆ, ಒಟ್ಟಾರೆ ಕೊನೆಗೆ ಏನ್ ಮಾಡಿದ ದೇವರು? ದೇವೇಂದ್ರ ದೇವತೆ, ಆ ದೇವತೆಗೆ ರಾಜ್ಯವನ್ನು ಕೊಟ್ಟ ಹೊರತು ಅಸುರನಿಗೆ ರಾಜ್ಯ ಕೊಡಲಿಲ್ಲ. ಕೊಟ್ಟ ಆದ್ರೂ ತಾತ್ಕಾಲಿಕವಾಗಿ ಸ್ವಲ್ಪ ದಿನದಲ್ಲಿ ಕೊಟ್ಟ ಹೊರತು ಬಹಳ ದಿನ ಏನು ದೇವತೆಗಳು ಏನು ರಾಜ್ಯವನ್ನು ಆಳ್ತಾರೆ ಅಷ್ಟೇನು ಕೊಡ್ಲಿಲ್ಲ. ಹಾಗಾಗಿ ವಿಷಮನಾಗಿದ್ದಾನೆ ಭಗವಂತ. ಎಲ್ಲರಿಗೂ ಸಮಾನವಾಗಿ ನೋಡಬೇಕು. ದೇವತೆಗಳಿಗೆ ರಾಜ್ಯ ಕೊಡ್ತಾನೆ, ದೈತ್ಯರಿಗೆ ರಾಜ್ಯ ಎಂದೂ ಕೊಟ್ಟಿಲ್ಲ. ಅವರು ಪರಾಕ್ರಮದಿಂದ ಪಡೆದಾದರೂ ಅವರನ್ನ ಮೋಸ ಮಾಡಿ ಅವರಿಂದ ರಾಜ್ಯವನ್ನು ಕಸಿದುಕೊಂಡು ತಾನು ಮತ್ತೆ ಅದಕ್ಕೆ ಮತ್ತೊಂದು ವ್ರತವನ್ನು ಮಾಡಿದ್ದಾಳೆ ದಿತಿದೇವಿ, ಪುಂಸವನ ವ್ರತ ಅಂತ ಹೇಳಿ. ವ್ರತ ಮಾಡಿದರೆ ಅದು 1 ವರ್ಷ ಕಾಲ ಮಾಡುವಂತಹ ವ್ರತ. ಅಲ್ಲಿ ಸ್ವಲ್ಪ ಲೋಪದೋಷಗಳಾದದ್ದಕ್ಕಾಗಿ ಕೊನೆಗೆ ದೈತ್ಯರು ಹುಟ್ಟಬೇಕಾದದ್ದು ಮರುದ್ದೇವತೆಗಳಾಗಿ ಆ ದೇವತೆಗಳ ಫ್ರೆಂಡ್ಸ್ ಆಗಿ ಹೋದ್ರು ಅವರೆಲ್ಲ. ಮರುದ್ದೇವತೆಗಳೇ ಬರ್ರಿ ಅಂತ ಹೇಳಿ ಇಂದ್ರ ಕರೆದುಕೊಂಡು ಹೋಗ್ಬಿಟ್ಟ. ಮಾರುತ ಅಳಬೇಡ್ರಿ ಅಂತ ಹೇಳಿ 7 ಭಾಗವನ್ನ ಮಾಡಿ 49 ದೇವತೆಗಳಾಗಿ ಹೋದ್ರು. ಒಟ್ಟಾರೆ ಏನಾಯ್ತು? ಒಟ್ಟಾರೆ ಪ್ಲಾನು ಏನ್ ವಿಚಾರ ಮಾಡಿದಂತೆ ಆಯ್ತು ಶಾಸ್ತ್ರದಲ್ಲಿ ಅಂದ್ರೆ ದೈತ್ಯರಿಗೆ ರಾಜ್ಯವಿಲ್ಲ, ದೈತ್ಯರಿಗೆ ಉದ್ಧಾರ ಇಲ್ಲ. ಹಾಗಾಗಿ ಅವರಿಗೆ ನೀವು ತಪ್ಪು ಕೆಲಸವನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡಿದಂತೆ ಆಯ್ತು. ಎಷ್ಟು ಬಾರಿ ನೀವು ಒಳಗೆ ಬಂದು ನಮ್ಮ ಉದ್ಧಾರ ಆಗಬೇಕು ಅಂತ ವಿಚಾರ ಮಾಡಿದ್ರು ನೀವು ಹೊರಗೆ ಹೋಗಿ ಅಂತ ಕಳಿಸಿದ್ರೆ, ಮಡಿಲೆ ಊಟಕ್ಕೆ ಕೂಡ್ತೀವಿ ಅಂತ ಬಂದವರಿಗೆ ಬೇಡ ಮಗಿಲಿನ ಊಟಕ್ಕೆ ಕೂಡ್ರಿ ಅಂತಂದ್ರೆ ಅವ್ರು ಮಗಿಲಿನ ಊಟಕ್ಕೆ ಕೂಡ್ತಾರೆ. ಹಾಗೆ ಮಾಡಿದಂತೆ ಪ್ರಚೋದನೆ ಅವರಿಗೆ ಮಾಡಿದಂತೆ ಆಯಿತು. ದೇವರು ವಿಷಮನಾದಲ್ಲ ಅಂತ ಎಲ್ಲರಿಗೆ ಬರುವ ಪ್ರಶ್ನೆಯನ್ನ ಪರೀಕ್ಷಿತ ರಾಜ ತಾನು ಎತ್ತಿ ಇಡ್ತಾನೆ. ಅವನು ಸರ್ವಜ್ಞ ಪರೀಕ್ಷಿತ ರಾಜ. ಭಾಗವತ ಇಷ್ಟು ಶ್ರೇಷ್ಠ ಗ್ರಂಥ ಅಂದರೆ ಮಾನವರಿಗೆ ಸಾಧನಕ್ಕೆ ಅತ್ಯಂತ ಯೋಗ್ಯವಾದ ಗ್ರಂಥ ಅಂದ್ರೆ ಶ್ರೀಮದ್ ಭಾಗವತ ಅಂತ ಹೇಳ್ತದೆ. ಮಹಾಭಾರತ ನಮ್ಮ ಗ್ರಂಥ ಅಲ್ಲ, ದೇವತೆಗಳ ಗ್ರಂಥ. ಇದು ದೇವತೆಗಳು ಅಧ್ಯಯನ ಮಾಡುವಂತಹ ಗ್ರಂಥ. ನಮ್ಮ ಗ್ರಂಥ ಯಾವುದು ಅಂತಂದ್ರೆ ಶ್ರೀಮದ್ ಭಾಗವತ. ಹಾಗಾಗಿ ಆ ಶ್ರೀಮದ್ ಭಾಗವತವನ್ನ ಅಧ್ಯಯನ ಮಾಡುವಾಗ ಪರೀಕ್ಷಿತ್
ರಾಜನು ಎತ್ತಿದ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಜನಕ್ಕೆ ಬಂದೇ ಬರ್ತದೆ. ಅದಕ್ಕಾಗಿ ಉತ್ತರ ಕೊಡ್ತಾರೆ, ನಕ್ಷ್ಯಸ್ಯಾರ್ಥ ಸುರಗಣೈ ಸಾಕ್ಷಾನ್ ಶ್ರೇಯಸ ಆತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯಹಿ. ನೋಡ್ರಿ, ಒಂದು ಮಾತನ್ನ ಹೇಳ್ತೇನೆ. ಶುಕಾಚಾರ್ಯ ಹೇಳ್ತಾರೆ, ನೀನು ಪ್ರಶ್ನೆ ಮಾಡಿದ ಅತ್ಯಂತ ಸಮಂಜಸ ಪ್ರಶ್ನೆ. ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತದೆ ಈ ಪ್ರಶ್ನೆ. ದೈತ್ಯರಿಗೆ ಯಾಕೆ ಮತ್ತೆ ಅಧೋಗತಿ, ದೇವತೆಗಳಿಗೆ ಉತ್ತಮ ಗತಿ ಯಾಕೆ? ಎಲ್ಲ ದೇವತೆಗಳಿಗೆ ಕೊಡ್ತಾರೆ, ದೈತ್ಯರಿಗೇನೂ ಸಿಗುವುದಿಲ್ಲ. ಹೀಗೆ ಮಾಡೋದ್ರಿಂದ ತಾವು ಆ ರಾಜ್ಯವನ್ನು ಕಸಿದುಕೊಳ್ಳಿಕ್ಕೆ ಯುದ್ಧ, ದ್ವೇಷ, ಅಸೂಯ, ಮತ್ಸರಗಳು ಅಣ್ಣ ತಮ್ಮಂದರಲ್ಲಿ ಬಂದೇ ಬರ್ತದೆ ಅಂತನೂ ಪ್ರಶ್ನೆ ನೀನೇನ್ ಮಾಡಿದ್ದಿ. ನಿಜವಾದ ಪ್ರಶ್ನೆ, ಸಮಂಜಸ ಪ್ರಶ್ನೆ. ಆದರೆ ದೇವರು ಪಕ್ಷಪಾತ ಮಾಡಿದ್ದಾನೆ ಅಂತ ಮಾತ್ರ ತಪ್ಪು. ಈ ಪ್ರಶ್ನೆ ಮಾಡಿದ್ದು ತಪ್ಪು. ಯಾಕೆ ಪಕ್ಷಪಾತ ಮಾಡಿದ್ದು ತಪ್ಪು ಅಂತೀನಿ ಅಂದ್ರೆ, ದೇವರು ಪಕ್ಷಪಾತನೇ ಮಾಡಿಲ್ಲ. ಪಕ್ಷಪಾತ ಮಾಡಿದ್ದರೆ ತಪ್ಪು, ಪಕ್ಷಪಾತನೇ ಮಾಡಿಲ್ಲ ಅವನು. ಯಾಕೆ? ಯಾರಿಗೆ ಪಕ್ಷಪಾತ ಮಾಡುವ ಅವಕಾಶ, ವಿಷಮನಾಗುವ ಅವಕಾಶ ಯಾರಿಗೆ ಅಂತಂದ್ರೆ, ವಿಷಮನಾಗುವ ಸಂದರ್ಭ ಯಾರಿಗೆ? ನಮ್ಮಂಥವರಿಗೆ, ಹೊರತು ದೇವರಿಗಿಲ್ಲೇ ಇಲ್ಲ. ಈಗ ನಿಮಗೊಂದು 100 ರೂಪಾಯಿ ಜಾಸ್ತಿ ಕೊಡ್ತೇನೆ, ಒಂದು 100 ರೂಪಾಯಿ ಕಮ್ಮಿ ಕೊಡ್ತೇನೆ, ನಿಮಗೆ ಊಟಕ್ಕೆ ಜಾಸ್ತಿ ಹಾಕ್ತೇನೆ, ನಿಮಗೆ ಊಟಕ್ಕೆ ಕಮ್ಮಿ ಹಾಕ್ತೇನೆ, ನಿಮಗೆ ಸ್ವಲ್ಪ ಮರ್ಯಾದೆ ಕೊಡ್ತೇನೆ, ಸ್ವಲ್ಪ ಮರ್ಯಾದೆ ಕೊಡೋದಿಲ್ಲ. ಯಾಕೆ ಮಾಡ್ತೇನೆ ಅಂತ, ನಿಮ್ಮಿಂದ ಹೆಚ್ಚು ಕೆಲಸ ಆಗಬೇಕು, ಅವರಿಂದ ಹೆಚ್ಚು ಕೆಲಸ ಆಗೋದಿಲ್ಲ. ಹಾಗಾಗಿ ಈ ಕೆಲಸಗಳನ್ನ ನಾವು ಮಾಡಿಕೊಳ್ತೇವೆ, ನಾವು ಹಂಚಿಕೊಳ್ತೇವೆ, ನಾವು ವಿಷಮರಾಗ್ತೇವೆ. ಆದರೆ ದೇವರಿಗೆ ಯಾಕೆ? ನಾವೆಲ್ಲ ಅಪೂರ್ಣರು. ನಮ್ಮಿಂದ ಅವರಿಂದ ನಮಗೆ ಕೆಲಸ ಇದೆ, ನಮ್ಮಿಂದ ಅವರಿಗೆ ಕೆಲಸ ಇದೆ. ಹಾಗಾಗಿ ಪರಸ್ಪರವಾಗಿ ವ್ಯವಹಾರ, ಮಾತುಕತೆಗಳು, ಸ್ವಲ್ಪ ಬೆಣ್ಣೆ ಹಚ್ಚಿ ಮಾತಾಡೋದು, ಸ್ವಲ್ಪ ಸಿಟ್ಟಿನಿಂದ ಮಾತಾಡೋದು, ಸ್ವಲ್ಪ ಬೈಯೋದು, ಸ್ವಲ್ಪ ಬೈಸ್ಕೊಳ್ಳೋದು, ಅನ್ನೋದು, ಹಂಚ್ಕೊಳ್ಳೋದು, ಇವೆಲ್ಲ ಯಾರಿಗೆ? ನಮಗೆ. ಯಾಕೆ? ಕೆಲಸ ಮಾಡಿದಾಗ ಹೊಗಳ್ತೇವೆ, ಕೆಲಸ ಮಾಡದೇ ಇದ್ದಾಗ ಬೈತೇವೆ. ಯಾಕೆ? ನಾವೆಲ್ಲ ಅಪೂರ್ಣರಾದದ್ದರಿಂದ ಪೂರ್ಣರಾಗಲಿಕ್ಕೆ ಬೇಕಾದ ಕೆಲಸಗಳನ್ನ ನಾವು ಮಾಡಿಕೊಳ್ತೇವೆ. ಆದರೆ ದೇವರಿಗೆ ಏನು ಸಂಬಂಧ ಇದೆ? ದೇವರು ಯಾರನ್ನ ಹೊಗಳೋದ್ರಿಂದ ದೇವರೇನು ಹೆಚ್ಚಾಗಬೇಕಾಗಿಲ್ಲ, ದೇವರಿಗೆ ಯಾರಾದರೂ ಬೈಯೋದ್ರಿಂದ ದೇವರು ಕಮ್ಮಿ ಆಗ್ಬೇಕಾಗಿಲ್ಲ. ಹಾಗಾಗಿ ವಿಷಮನಾಗುವ ಅವಕಾಶ ದೇವರಿಗೆ ಸರ್ವಥಾ ಇಲ್ಲ ಅಂತ ನೇರವಾಗಿ ಒಂದು ಉತ್ತರ ಕೊಡ್ತಾರೆ. ನಿರ್ಗುಣೋಪ್ಯಕ್ಷಜೋ ವ್ಯಕ್ತ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಾ ಗುಣಮಾವಿಶ್ಯ ಬಾಧ್ಯಬಾಧಕತಾಂ ಗತಃ. ನೋಡ್ರಿ, ದೇವರಿಗೆ ಈ ಸತ್ವ ರಜಸ್ತಮ ಗುಣಗಳಿಂದ ಬದ್ಧವಾದ ಶರೀರ ಇತ್ತು ಅಂತಾದ್ರೆ, ಶೆಕೆಯಾಗಿದೆ ಫ್ಯಾನ್ ಹಚ್ಕೊಳ್ತೇವೆ, ಹಸಿವೆ ಆಗಿದೆ ಊಟ ಮಾಡ್ತೇವೆ, ಸಿಟ್ಟು ಬಂದಿದೆ ಬೈತೇವೆ, ಸಂತೋಷವಾಗಿದೆ ಹುಚ್ಚಪಚ್ಚ ಮಾಡ್ತೇವೆ, ಇತ್ಯಾದಿ ಇತ್ಯಾದಿ. ಇವೆಲ್ಲ ಈ ಗುಣಕ್ಕೆ, ಈ ದೇಹದ ಗುಣಗಳು. ಯಾಕೆ? ಆ ಗುಣಗಳಿಂದ ಹುಟ್ಟಿದಂತಹ ದೇಹ. ಹಾಗಾಗಿ ನಮ್ಮಲ್ಲಿ ವಿಕಾರ ಕಾಣುತ್ತದೆ. ಯಾವ ವಿಕಾರ? ಸತ್ವಗುಣ, ರಜೋಗುಣ, ತಮೋಗುಣ ಇಲ್ಲದೇ ಇದ್ದಂತಹ ದೇಹ ಪರಮಾತ್ಮನದು. ಸಚ್ಚಿದಾನಂದ ವಿಗ್ರಹ, ಅವ್ಯಕ್ತನಾಗಿದ್ದಾನೆ. ಪ್ರಕೃತಿಯನ್ನು ಮೀರಿದಂತಹ ಪರಮಾತ್ಮನಿಗೆ ಸ್ವಮಾಯ, ತನ್ನ ಇಚ್ಛೆಯಿಂದ ತಾನು ಅವಿಷ್ಯ ಪ್ರವೇಶ ಮಾಡಿ ಬಾಧ್ಯಬಾಧಕನಾಗ್ತಾನೆ ದೇವರು. ಇಲ್ಲಿ ಪ್ರಶ್ನೆ ಬಂತು ನೋಡಿ, ಮತ್ತೆ ಬಾಧ್ಯನಾಗ್ತಾನೆ ಪರಮಾತ್ಮ. ಯಾರು ಬೈತಾರೆ ಅವರಲ್ಲಿ ನಿಂತು ಬಯಸ್ತಾನೆ, ಯಾರು ಬಯಸ್ಕೊಳ್ತಾರೆ ಅವರಲ್ಲಿ ನಿಂತು ಬಯಸ್ಕೊಳ್ತಾನೆ, ಯಾರು ಕೊಲ್ತಾರೆ ಅವರಲ್ಲಿ ನಿಂತು ಕೊಲಿಸುವಂತೆ ಮಾಡ್ತಾನೆ, ಯಾರು ಸಾಯ್ತಾರೋ ಅವರಲ್ಲಿ ನಿಂತು ಸಾಯುವಂತೆ ಮಾಡ್ತಾನೆ. ಅಂದ್ರೆ ದೇವರು ಸಾಯುವಂತಹ ವ್ಯಕ್ತಿಯಲ್ಲಿ, ಸಾಯಿಸುವಂತಹ ವ್ಯಕ್ತಿಯಲ್ಲಿ ನಿಂತು ಸಾಯಿಸ್ತಾನೆ ಅಂತ ಅನ್ನೋದು ಸರಿ, ಶಕ್ತಿ ಕೊಡ್ತಾನೆ ಮಾಡ್ತಾನೆ. ಸಾಯ್ತಾನೆ ಅಂತನೂ ಸುಳ್ಳು, ಸಾಯ್ಲಿಕ್ಕೆ ಯೋಗ್ಯನಾಗುವಂತೆ ಮಾಡ್ತಾನೆ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ದೇವರಿಗೆ ಸಾವು ಇಲ್ಲ, ದೇವರಿಗೆ ಯಾವ ಬಯಸಿಕೊಳ್ಳುವ ಅಗತ್ಯವಿಲ್ಲ. ಬಯಸಿಕೊಳ್ಳುವ ವ್ಯಕ್ತಿಯಲ್ಲಿ ನಿಂತು ಬಯಸಿಕೊಳ್ಳುವಂತೆ ಮಾಡ್ತಾನೆ, ಸಾಯುವಂತಹ ವ್ಯಕ್ತಿಯಲ್ಲಿ ಇದ್ದು ಸಾಯುವಂತೆ ಮಾಡ್ತಾನೆ, ದೋಷ ಇದ್ದ ವ್ಯಕ್ತಿಯಲ್ಲಿ ದೋಷ ಆಗುವಂತೆ, ದೋಷಿ ಆಗುವಂತೆ ಮಾಡ್ತಾನೆ. ಇದು ಬಹಳ ಮಹತ್ವದ್ದು. ಇದೆಲ್ಲ ನಮಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರು ಏನೋ ನಮ್ಮ ಮುಂದೆ ಸಮಾಧಾನಕ್ಕೆ ಏನೋ ಸ್ವಲ್ಪ ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ಒಪ್ಪಂದ ಆಗಿ ಬಿಡ್ಬೋದು. ಅಲ್ಲಿ ದೋಷಿ ಆಗುವಂತೆ ಮಾಡಲಿಲ್ಲ ಅವರು, ದೇವರು ಹಾಗೆ ಮಾಡಲಿಲ್ಲ. ಹಾಗೆ ಮಾಡಿದ್ದವರು ಅವ್ರು ವಿಷಮರು ಅಂತ ಆಗ್ತಾರೆ. ಶಿಕ್ಷೆಗೆ, ತಪ್ಪಿಗೆ ತಕ್ಕಾದ ಶಿಕ್ಷೆಯನ್ನು ಕೊಡ್ಲಿಲ್ಲ ಅಂದ್ರೆ ವಿಷಮ ಅಂತ ಆಗ್ತಾರೆ. ಆದರೆ ಇಲ್ಲಿ ಹಾಗಿಲ್ಲ. ದೇವರು ಅವರು ಮಾಡಿದ ಕರ್ಮಾನುಸಾರವಾಗಿ ತಾನು ಫಲವನ್ನು ಕೊಡ್ತಾನೆ. ಉತ್ತಮರಿಗೆ ಉತ್ತಮ ಫಲವನ್ನ, ಉತ್ತಮ ಕರ್ಮಕ್ಕೆ ಉತ್ತಮ ಫಲ, ಅಧಮ ಫಲಕ್ಕೆ ಅಧಮ ಫಲವನ್ನ ದೇವರು ಕೊಡ್ತಾನೆ. ಬಾಧ್ಯ ಬಾಧಕನಾಗ್ತಾನೆ. ಬಾಧ್ಯಾದಿಸ್ತೋ ಹರಿರ್ನಿತ್ಯಂ ಬಾಧ್ಯತಾದಿಗತೇರ್ಯಪಿ ಗೀಯತೇನತು ಬಾಧ್ಯತ್ವಾತ್
ಯದದೋಷ ಯುತತ್ವತಃ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಬಾಧ್ಯಾಧಿಸ್ಥನಾಗಿ ಹರಿ ನಿತ್ಯನಾಗಿದ್ದಾನೆ, ಬಾಧ್ಯರಾದವರಲ್ಲಿ ಬಾಧ್ಯ ಆಗುವಂತೆ ಮಾಡ್ತಾನೆ, ಬಾಧಕರಾದವರಲ್ಲಿ ಪರಮಾತ್ಮ ಇದ್ದು ಬಾಧಕರಾಗುವಂತೆ ಮಾಡ್ತಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ, ಹೊರತು ತನಗೆ ದೋಷವಲ್ಲ. ಇದು ದೋಷ ಅಲ್ಲ. ಹಾಗಾದ್ರೆ ಇದು ದೋಷ ಅಲ್ಲೇನು? ದೋಷ ಅಲ್ಲ, ಇದು ಗುಣ. ಅವರವರಿಗೆ ತಕ್ಕಂತೆ ಪರಮಾತ್ಮ ಶಿಕ್ಷೆಯನ್ನು ಕೊಡ್ತಾನೆ ಅಂತ ಅನ್ನೋದು ದೊಡ್ಡ ಗುಣ, ಇದು ದೋಷ ಅಲ್ಲ ಇದು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮುಂದೆ ಬರ್ತದೆ ಅದೇ, ಶುಭಾಶುಭ ನಿಯಂತ್ರತ್ವಂ ನ ದೋಷೋ ಗುಣ ಏವ ಸಹ. ಶುಭವನ್ನ ನಿಯಮನ ಮಾಡೋನು, ಅಶುಭವನ್ನ ನಿಯಮನ ಮಾಡೋನು. ಕೇವಲ ನಮಗೆ ಶುಭವನ್ನು ನಿಯಮನ ಮಾಡಲಿಕ್ಕೆ ಬಂದಂತೆ ಭ್ರಮ ಇರ್ತದೆ. ಒಳ್ಳೆಯದನ್ನ ಮಾಡಿದ್ದನ್ನ ಹೇಳಬೇಕು, ಮನುಷ್ಯ ಹೇಳ್ತಾನೆ. ಹೇಳಲಿಲ್ಲ ಅಂದ್ರೆ ಹೇಳಿಸ್ಕೊಂಡು ಹೇಳ್ತಾನೆ, ಅಡಿಗೆ ಚಲೋ ಆಗಿತ್ತಿರಿಲ್ರಿ, ಕಾರ್ಯಕ್ರಮ ಚಲೋ ಆಯ್ತೋ ಇಲ್ಲೋ, ಮಂದಿ ಭಾಳ ಬಂದಿದ್ರೋ ಇಲ್ಲೋ ಅಂತ ತಾನು ಕೇಳಿ ಕೇಳಿ ಅದನ್ನ ಭಾಳ ಒಳ್ಳೇದಾಗಿತ್ರಿ, ಅಡಿಗೆ ಚಲೋ ಆಗಿತ್ರಿ, ಮಂದಿನೂ ಬಂದಿತ್ತು, ಬಹಳ ಚಲೋ ಎಲ್ಲ ವ್ಯವಸ್ಥೆ ಮಾಡಿದಿರಿ, ಹೋಗು ಬರುವುದೆಲ್ಲ ವ್ಯವಸ್ಥೆ ಚಂದಾಗಿತ್ತು ಅಂತ ಹೇಳಿ ಆಯಾ ಯಾತ್ರಕ್ಕೆ ಹೋದವರು ಅಥವಾ ಪ್ರವಚನ ನಡೆಸಿದವರು ಅಥವಾ ಸತ್ಕರ್ಮವನ್ನು ಮಾಡಿದವರು ತಾವು ಕೇಳಿ ಪಾಪ ಅದನ್ನ ಹೇಳಿಸ್ಕೊಳ್ತು, ಪ್ರಶಂಸೆ ಮಾಡ್ಕೋತಾರೆ. ಆದರೆ ಏನ್ ಕೆಟ್ಟದ್ದಾಗಿತ್ತು ಅಂತ ಕೇಳ್ತಾರೆ ಯಾರಾದ್ರು. ಏನ್ ಅವ್ಯವಸ್ಥೆ ಆಯ್ತು ನಿಮಗೆ, ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತ ಉಪ್ಪು ಖಾರಲ್ಲಿ ಅಂತ ಮನುಷ್ಯ ತಾನು ಕೇಳೋದೇ ಇಲ್ಲ, ಕೇಳಿದ ವ್ಯಕ್ತಿಗೂ ಬೆಳೆಯಿಂದ ಹೇಳೋದೇ ಇಲ್ಲ. ಅಸಮಾಧಾನ ಯಾಕೆ ಮಾಡ್ಬೇಕು ಬಿಡ್ರಿ ಅಂತ ಹೇಳಿ. ಆದರೆ ಅಲ್ಲಿ ನಾವು ತಪ್ಪಿ ಹೋದ್ವಿ. ಕೆಲವರು ನಿಷ್ಠುರು ಇರ್ತಾರೆ, ಹೇಳ್ಬಿಡ್ತಾರೆ. ಹೇಳುವ ರೀತಿಯಲ್ಲೂ ಹೇಳುವುದಿಲ್ಲ. ಕೆಲವರು ನಿಷ್ಠುರವಾಗಿ ಹೇಳ್ಬಿಡ್ತಾರೆ, ಚಲೋ ಆಗಿದ್ದಿಲ್ಲ ಬಿಡ್ರಿ, ನಾವು ನೋಡಿವಿ ಅಂತ ಹೇಳಿ ನಿಷ್ಠುರವಾಗಿ ಹೇಳ್ಬಿಡ್ತಾರೆ. ಈ ಸರಿಸಮಾನವಾಗಿ, ಸುಮ್ಮನೆ ಈ ಉದಾಹರಣೆ ಕೊಟ್ಟೆ ನಾನು, ಸರಿಸಮಾನವಾಗಿ ಪುಣ್ಯ ಪಾಪಗಳನ್ನ ತಮ್ಮ ತಮ್ಮ ಕರ್ತವ್ಯ ಕರ್ಮಗಳ ಅನುಸಾರವಾಗಿ ಪುಣ್ಯ ಪಾಪಗಳನ್ನ ದೇವರು ಸಮಾನವಾಗಿ ಹಂಚುವ ಕೆಲಸ ಏನಿದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ ಇದೆ. ಅದು ದೇವರು ಬಿಟ್ಟು ಉಳಿದವರಿಗೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದು ದೊಡ್ಡ ಗುಣನೇ. ಶುಭವಾದದ್ದನ್ನ ಅಶುಭವಾದದ್ದನ್ನ ನಿಯಮನ ಮಾಡುವ ಸ್ವಭಾವ ಇದು ದೇವರಿಗೆ ಇದೆ ಹೊರತು, ಆದ್ದರಿಂದ ದೇವರು ಸಮನನಾದನೇ ಹೊರತು ವಿಷಮನಾಗಲಿಲ್ಲ. ಯಾರಿಗೆ 1000 ರೂಪಾಯಿ ಕೊಡುವಂತಹ ಕೆಲಸ ಮಾಡಿದ್ದಾರೋ ಅವರಿಗೆ 10 ರೂಪಾಯಿ ಕೊಟ್ಟರೆ ನಡೀತದ? ನಡೆಯುವುದಿಲ್ಲ. ಯಾರು 10 ರೂಪಾಯಿ ಸಿಗುವಂತ ಕೆಲಸ ಮಾಡಿದ್ದಾನೆ ಅವನಿಗೆ 1000 ರೂಪಾಯಿ ಕೊಟ್ಟರೆ ನಡೆಯುವುದಿಲ್ಲ. ಯಾ ಕೆಲಸಕ್ಕೆ ಎಷ್ಟೆಷ್ಟು ಸಂಭಾವನೆ ಇದೆ ಅಥವಾ ಪ್ರಶಂಸಾ ಇದೆ ಅಷ್ಟು ನಾವು ಮಾಡ್ಲಿಕ್ಕೆ ಬೇಕು. ಮಾಡಿದಾಗ್ಲೇ ನಾವು ಸಮಾನ ಅಂತ ಆಗ್ತಾನೆ, ನಮ್ಮಿಂದ ತಪ್ಪು ಹೋಗ್ತದೆ. ಕದಾಚಿತ್ ಯಾವಾಗೋ ಒಮ್ಮೆ ನಾವು ಸರಿ ಮಾಡಿರ್ತೇವೆ. ಆದ್ರಿಂದ ಸಮವಿಷಮ ನಮ್ಮಲ್ಲಿ ಹೊರತು, ಯಾಕೆ ಆ ಸಮವಿಷಮ ಆಗುವ ಗುಣಸ್ವಭಾವಗಳು ನಮ್ಮಲ್ಲಿ ಇವೆ ಹೊರತು ದೇವರಿಲ್ಲ. ಇದು ಬಹಳ ದೊಡ್ಡ ಸಿದ್ಧಾಂತ, ತತ್ವ. ಇದನ್ನು ತಿಳ್ಕೊಳ್ಳಿಕ್ಕೇ ಬೇಕು. ಯಾಕೆ ಅಂದ್ರೆ ದೇವರು, ನಾವು ಹೀಗೆ ಶುರು ಮಾಡಿರ್ತೇವೆ, ಸಾಧನನೋ ಪಾಠನೋ ಪ್ರವಚನೋ ಅಥವಾ ದೇವರ ಪೂಜಾನೋ ಇಷ್ಟು ದಿವ್ಸ ಮಾಡ್ಲಿಕ್ಕಾಗಿದ್ದಿಲ್ರಿ, ದೇವ್ರ ಪೂಜಾ ಮಾಡ್ಲಿಕ್ಕೆ ಶುರು ಮಾಡೀವಿ. ದೇವ್ರ ಪೂಜಾ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ನಮಗೆ ರೋಗ ಶುರು ಆತ್ ನೋಡ್ರಿ. ದೇವ್ರ ಪೂಜಾ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ನಾವು ಮನೆ ಕಳ್ಕೊಂಡ್ವಿ. ದೇವ್ರ ಪೂಜಾ ಮಾಡ್ಲಿಕ್ಕೆ ಪಾಠ ಪ್ರವಚನ ಕೇಳಲಿಕ್ಕೆ ಶುರು ಮಾಡಿದ್ವಿ, ನಾವು ಮನೆಯಲ್ಲಿ ರಸಿಕೆ ಶುರು ಆಯ್ತು, ಜಗಳ ಶುರು ಆಯ್ತು. ದೇವ್ರ ಪೂಜಾ ಶುರು ಮಾಡಿದ್ವಿ, ನಮ್ಮ ಗೆಳೆಯ ನಮ್ಮಿಂದ ದೂರ ಆದ, ನಮ್ಮಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತ ಆ ಸಂಬಂಧವನ್ನ ಹಚ್ಚಲಿಕ್ಕೆ ಶುರು ಮಾಡ್ತಾನೆ ಆ ಮನುಷ್ಯ. ನೋಡ್ರಿ, ನಮ್ಮ ಪಕ್ಕದವರೇ ಇಷ್ಟು ದಿವಸ ದೇವ್ರ ಪೂಜೆ ಅಂತ ಅವ್ರ ಅಪ್ಪ ಒದ್ದಾಡ್ತಿದ್ದ, ಮಗ ಏನೂ ಮಾಡ್ಲಿಲ್ಲ, ಅಪ್ಪ ಸತ್ತ. ಹಾಗೆ ಮಗ ಆರಾಮಾಗಿ ಮುಂಜಾನೆ ಹೇಳೋನು, ಸ್ನಾನ ಮಾಡೋನು, ಊಟ ಮಾಡೋನು, ಹೋಗೋನು, ಕೆಲಸ ಮಾಡೋನು. ಒಂದ್ ದಿವ್ಸ ದೇವ್ರಿಲ್ಲ, ಗುಡಿ ಇಲ್ಲ, ಆಚಾರ ವಿಚಾರ ಇಲ್ಲ, ಪಂಚಾಮೃತ ಇಲ್ಲ, ಸೇವಾ ಇಲ್ಲ, ಏನಿಲ್ಲ. ಅವನಿಗೆ ನಾವು ಕಳ್ಕೊಂಡ್ವಿ ಮನಿ, ಅವ ಅಪಾರ್ಟ್ಮೆಂಟ್ ಒಳಗೆ ಮನಿ ತಗೊಂಡ. ಇವು ದೃಷ್ಟಾಂತಗಳು ನಮ್ಮ ಕಣ್ಣು ಮುಂದೆ ಕಾಣುತ್ತದೆ. ಯಾರ ವ್ಯಕ್ತಿ ಏನೂ ಮಾಡಿಲ್ಲ, ಅವನು ಎಲ್ಲವನ್ನೂ ಪಡಿತಾ ಇದ್ದಾನೆ ಅಂತನ್ನುವ ಕಣ್ಣಿಗೆ ಕಾಣುತ್ತದೆ. ಎಲ್ಲ ನಮ್ಮಲ್ಲಿ ಇದ್ದಾಗ ದೇವರ ಪೂಜಾ ಪಾಠ ಪ್ರವಚನ ಅಂತ ಯಾವಾಗ ನೀವು ಹೇಳಿದ್ರೋ ಅವತ್ತಿಂದ ನಮಗೆ ಅದೆಲ್ಲ ಕಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ ನಾವು ಅಂತ ಮನುಷ್ಯನಿಗೆ ಆ ಭಾವನೆ, ಅದು ಕಾಕತಾಲಿಗೆ. ಸ್ವಲ್ಪೇ ದಿನ ಆ ತೊಂದರೆಗಳಿರ್ತದೆ, ದೇವರು ಪರೀಕ್ಷೆ ಮಾಡ್ತಿರ್ತಾನೆ. ಈ ವ್ಯಕ್ತಿ ಶುದ್ಧನಾಗಿದ್ದಾನೋ ಇಲ್ಲೋ, ಸುಮ್ಮನೆ ಯಾರೋ 4 ಮಂದಿ ಹೇಳಿದ್ದಕ್ಕೆ ಮಾಡ್ತಾನೋ, ತನ್ನ ಮನಸ್ಸಿಗೆ ತೋಚಿ ಆ ಭಕ್ತಿ ಪೂರ್ಣವಾಗಿ ನನ್ನ ಮೇಲೆ ಶ್ರದ್ಧಾ ಭಕ್ತಿ ವಿಶ್ವಾಸದಿಂದ ಮಾಡ್ತಾನೋ ಅಂತ ಸಲುವಾಗಿ ಸ್ವಲ್ಪ ದಿವಸ ಸ್ವಲ್ಪ ವಿಚಾರ ಮಾಡಿ, ದೇವರ ವಿಚಾರ ಏನ್ ಮಾಡೋದು ಅಂದ್ರೆ ಇನ್ನೊಬ್ಬರಿಗೆ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕು ಅಂತ ದೇವರು ನಮ್ಮಲ್ಲಿ ಪರೀಕ್ಷೆ ಮಾಡ್ತಿರ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಮತ್ತೆ ಯಶಸ್ವಿ ಆದ್ವಿ ಅಂತಂದ್ರೆ, ಏನ್ ಮನಿ ಕಳ್ಕೊಂಡಿವಿ ಅಂತಿತ್ತು, ಕುಚೇಲನ ಕೊಟ್ಟಂತ ಆಸ್ತಿ ಕೊಟ್ಬಿಡ್ತಾನೆ ಭಗವಂತ.
ಆರೋಗ್ಯ ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಸಂಪತ್ತು ಕೊಡ್ತಾನೆ. ನೀವು ತಯಾರಾಗಿರಿ, ಎಲ್ಲ ಮಾಡ್ತೇನೆ ದೇವರು ಅಂತ ಹೇಳ್ತಾನೆ. ಅದಕ್ಕೆ ಬೇಕಾದಂತಹ ಮತ್ತು ಪರೀಕ್ಷೆಗಳನ್ನು ಪರಮಾತ್ಮ ಮಾಡ್ತಾನೆ ಹೊರತು ದೇವರು ವಿಷಮನಾಗಲು ಸರ್ವತಾ ಸಾಧ್ಯವಿಲ್ಲ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಇಷ್ಟೇ ಅಂತ ಶಾಸ್ತ್ರ ತಿಳಿಸ್ತದೆ. ಇನ್ನ ಮೇಲೆ ಆ ಪ್ರಶ್ನೆಗೆ ಉತ್ತರ ಕೊಟ್ಟ ಮೇಲೆ ದೃಷ್ಟ್ವಾ ಮಹಾದ್ಭುತಂ ರಾಜ, ಇದಕ್ಕೆ ನಿಮಗೆ ಒಂದು ಕಥೆ ಹೇಳ್ತೇವೆ ಅಂತ ಹೇಳ್ತದೆ. ಹಿಂದೆ ರಾಜಸೂಯಾಗವನ್ನು ಮಾಡಿದರು ಪಾಂಡವರೆಲ್ಲ ಸೇರಿ. ರಾಜಸೂಯಾಗ ಮಾಡಬೇಕಾದಾಗ ಅಗ್ರ ಪೂಜೆ ಯಾರಿಗೆ ಮಾಡಬೇಕು? ಅಲ್ಲಿ ಮೂರು ರೂಪದಿಂದ ಭಗವಂತ ಇದ್ದ. ಕಥೆ ರೂಪದಲ್ಲಿ ತತ್ವವನ್ನು ಬೋಧನೆ ಮಾಡಿ ಅಲ್ಲಿ ದೇವರು ಸಮಾನನೇ ಆಗಿದ್ದಾನೆ ಹೊರತು ವಿಷಮನಾಗಿಲ್ಲ ಅಂತಲೂ ತಿಳಿಸ್ತಾರೆ. ರಾಜಸೂಯಾಗ ಮಾಡಿದಾಗ ಕೃಷ್ಣ, ಪರಶುರಾಮ ದೇವರು, ಸ್ವಯಂ ವೇದವ್ಯಾಸ ದೇವರು ಮೂರು ರೂಪದಿಂದ ಭಗವಂತ ಇರ್ತಾನೆ. ಮೂರು ರೂಪದಿಂದ ಭಗವಂತ ಕೃಷ್ಣ, ಅರ್ಜುನ, ಕೃಷ್ಣ, ಪರಶುರಾಮ ದೇವರು ಮತ್ತು ವೇದವ್ಯಾಸ ದೇವರು. ವೇದವ್ಯಾಸ ದೇವರಿಗೆ ಅಗ್ರ ಪೂಜೆ ಆಗಿತ್ತ ಅಂದ್ರೆ ಜಗಳ ಬರ್ತಿತ್ತ? ಏನೂ ಜಗಳ ಬರ್ತಿದ್ದಿಲ್ಲ. ಪರಶುರಾಮ ದೇವರು ಕೊಡ್ಲಿ ಹಿಡ್ಕೊಂಡೇ ನಿಂತಿದ್ರು. 21 ಬಾರಿ ಭೂ ಪ್ರದಕ್ಷಿಣೆಯನ್ನ ಹಾಕಿ ದುಷ್ಟ ಅಸುರರನ್ನು ಸಂಹಾರ ಮಾಡಿದವರು. ಪರಶುರಾಮ ದೇವರಿಗೆ ಅಗ್ರ ಪೂಜೆ ಆಗಲಿ ಅಂತ ಯಾರಾದ್ರೂ ಬಟ್ ಎತ್ತಿದ್ರೆ ಏನು ಸಮಸ್ಯೆ ಬರ್ತಿದ್ದಿಲ್ಲ. ಕೃಷ್ಣನಿಗೆ ಆಗಲಿ ಅಂತ ಭೀಷ್ಮಾಚಾರ್ಯರು ಹೇಳಿದ್ದಕ್ಕೆ ಎಲ್ಲರಿಗೆ ಕಸಬಿಸಿ ಶುರು ಆಯ್ತು. ಇವ ಆಕಳದ ಹಿಂದೆ ಬಾಲ ಇಟ್ಕೊಂಡು ತಿರುಗಾಡವ, ಮುಂಜಾನಿನ ಸಾಯಂಕಾಲ ತನ ಆಕಳು ಅನ್ನೋನು, ಇವನೇನು ಅಗ್ರ ಪೂಜಕ್ಕೆ ಯೋಗ್ಯ ಅಂತ ಹೇಳಿ ಜಗಳ ಶುರುವಾಯ್ತು. ಪರಶುರಾಮ ದೇವರಿಗೆ ಸಮಸ್ಯೆ ಬರ್ತಿದ್ದಿಲ್ಲ, ವೇದವ್ಯಾಸ ದೇವರ ವಿಷಯದಲ್ಲಿಯೂ ಬರ್ತಿದ್ದಿಲ್ಲ. ಭೀಷ್ಮಾಚಾರ್ಯರು ಈ ಮಾತನ್ನು ಯಾಕೆ ಹೇಳಿದ್ರು ಅಂದ್ರೆ ಕೃಷ್ಣನೂ ಸರ್ವೋತ್ತಮ, ಅವನೂ ಭಗವಂತನ ಅವತಾರನೇ, ಅವನು ಯೋಗ್ಯವಾದಂತಹ ಸ್ಥಾನವನ್ನು ಅಲಂಕರಿಸಲು ಯೋಗ್ಯನೇ ಅಂತ ಸಮಾಜ ಜಗತ್ತು ಎಲ್ಲರೂ ಒತ್ತಾಗಬೇಕು. ದೇವರು ಅಂದ್ರೆ ಕೃಷ್ಣ ಅಂದ್ರೆ ಸಾಮಾನ್ಯನಾದವನಲ್ಲ ಅಂತ ಜಗತ್ತಿಗೆ ತೋರಬೇಕು ಅನ್ನೋ ಸಲುವಾಗಿ ಅವನ ಹೆಸರನ್ನು ಎತ್ತಿದ್ದು. ಮತ್ತು ಶಿಶುಪಾಲನ ಅವನ ಸಂಹಾರನೂ ಆಗಬೇಕಾಗಿತ್ತು, ಶಿಶುಪಾಲನ ಸಂಹಾರನೂ ಆಗಬೇಕಾಗಿತ್ತು. ಹಾಗಾಗಿ ಈ ಮಾತುಗಳನ್ನ ಭಾಗವತ ಗುಟ್ಟಾದ ರಹಸ್ಯವನ್ನ ಇಟ್ಟುಕೊಂಡು ಹೇಳುತ್ತದೆ. ರಾಜಸೂಯ ಯಾಗ ಮಾಡಬೇಕಾದಾಗ ಕೃಷ್ಣನಿಗೆ ಅಗ್ರ ಪೂಜೆ ಆಗಬೇಕು ಅಂತಂದಾಗ 100 ತಪ್ಪುಗಳನ್ನ ತಾನು ಮನ್ನಿಸಿದ್ದ. 101ನೇ ತಪ್ಪವನ್ನು ಮಾಡಿದ, 101 ತಪ್ಪನ್ನ. ಆವಾಗ ಅವನನ್ನ ಸುದರ್ಶನ ಚಕ್ರದಿಂದ ರುಂಡವನ್ನ ಹಾರಿಸಿಬಿಟ್ಟ. ಎಲ್ಲರೂ ನೋಡ್ತಾ ಇದ್ದಾರೆ. ನೋಡುವ ಸಮಯದಲ್ಲೇನೆ ಆ ಜೀವ ಒಳಗೆ ಬಂದು ಕೃಷ್ಣನಲ್ಲಿ ಪ್ರವೇಶ ಮಾಡಿತು. ಕೃಷ್ಣ ದೇವರು ವಿಷಮನಾಗಿದ್ದ ಅಂತಂದ್ರೆ ಅಸುರನನ್ನ ತನ್ನ ಒಳಗೆ ಯಾಕೆ ಹಾಕೋತಿದ್ದ? ಇಲ್ಲೂ 2 ಇದೆ, ಜಿಜೀವ ಇದೆ. ಹಂಗೆ ಡ್ಯುಯಲ್ ಸಿಮ್ ಬರ್ತಾವಲ್ಲ ಸಿಮ್ಗಳು, ಮೊಬೈಲ್ ಒಂದೇ ಮೊಬೈಲ್ 2 ಸಿಮ್ಗಳು ಹಾಕೋತೇವೆ. ಹಾಗಿದ್ದಂತೆ ಒಂದೇ ದೇಹದಲ್ಲಿ 2 ಜೀವಗಳಿವೆ. ಒಬ್ಬ ದೈತ್ಯ, ಇನ್ನೊಂದು ದೇವತೆ. ದೇವತೆಗೆ ಒಳಗೆ ಪ್ರವೇಶ, ದೈತ್ಯ ತಾನು ಏನು ಸ್ಥಾನವನ್ನು ಪಡಿಬೇಕು ಆ ಸ್ಥಾನವನ್ನೇ ಕೊಟ್ಟ ದೇವರು. ಇಲ್ಲದೆ ಇದ್ರೆ ಮತ್ತಿಲ್ಲಿ ವಿಷಮನಾಗಿ ಬಿಡ್ತಿದ್ದ. ಆಯಾ ಯೋಗ್ಯರಾದ ಜೀವರಾಶಿಗಳಿಗೆ ಆಯಾ ಸ್ಥಾನವನ್ನು ದೇವರು ಕೊಡ್ಲಿಲ್ಲ ಅಂತ ಆದ್ರೆ ಆಗ ವಿಷಮನೇ ಆಗ್ತಿದ್ದು ಹೊರತು ಸಮಾನ ಅಂತ ಆಗ್ತಿದ್ದಿಲ್ಲ. ಸಮ ಅಂತ ಆದದ್ಯಾಕೆ? ದೇವರು ವರ ಇತ್ತು, ದೇವರು ವರವನ್ನು ಕೊಟ್ಟಿದ್ದ. ಶಾಪ, ಅದ ಕಥೆಯನ್ನು ಹೇಳ್ತಾರೆ. ಶಾಪದಿಂದ 3 ಜನ್ಮದಲ್ಲಿ ಮತ್ತು ನಾನು ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿದ. ಹಾಗಾಗಿ ಅಹೋ ಹಿ ಅದ್ಭುತಂ ಹೇತದ್ ದುರ್ಲಭೇಕಾಂತಿನಾಂ ಅಪಿ ವಾಸುದೇವೇ ಪರೇತತ್ವೇ ಪ್ರಾಪ್ತಿಶ್ಚೈದ್ಯಸ್ತಿ ವಿದ್ವಿಷಃ. ಅತ್ಯಂತ ಭಕ್ತಿಶಾಲಿಗಳಾದವರು, ದೇವರಲ್ಲಿ ಅತ್ಯಂತ ಭಕ್ತಿಯನ್ನ ಮಾಡುವರು, ಅಂಥವರಿಗೂ ಮತ್ತೇನಪ್ಪಾ ಅಂದ್ರೆ ಈ ವಿಧವಾದಂತಹ ಭಾಗ್ಯ ಸಿಗುವುದಿಲ್ಲ. ಆ ಭಾಗ್ಯ ಮತ್ತೆ ಶಿಶುಪಾಲನಿಗೆ ಸಿಕ್ಕಿಬಿಡುತ್ತಲ್ಲ, ಎಷ್ಟಿದು ನೋಡ್ಲಿಕ್ಕೆ ಎಷ್ಟು ದುರ್ಲಭ ಅಂತ ಆಗ್ತದೆ. ಏತದ್ ವಿಜ್ಞಾಪಿತು. ಹಾಗಾಗಿ ಇಲ್ಲೇನು ಗುಟ್ಟು ರಹಸ್ಯ ಇದೆ ನನಗೆ ಅರ್ಥ ಮಾಡ್ಕೊಳ್ಳುವ ಬಹಳ ಇಚ್ಛೆ ಇದೆ, ಅದನ್ನು ತಿಳಿಸಿರಿ. ಭಗವನ್ ನಿಂದೆಯ ವೇನಃ, ವೇನನೂ ಅಷ್ಟೇ ದೇವರನ್ನ ಸದಾ ನಿಂದ ಮಾಡ್ತಾ ಇದ್ದ. ಆದರೆ ಅವನು ದೇವರಲ್ಲಿ ಮತ್ತೆ ಐಕ್ಯವನ್ನು ಹೊಂದಿದ. ಏನಿದು? ದಮಘೋಷ ಸುತಪಾಪಃ ಆರಭ್ಯ ಕಲಭಾಷಣ. ಹುಟ್ಟಿದಾರಭ್ಯ ಮಾತು ಪ್ರಾರಂಭ ಯಾವಾಗ ಮಾಡಿದ್ನೋ ಆವಾಗಿಂದ ದೇವರನ್ನ ಬೈತಿದ್ದ, ದೇವರನ್ನ ದ್ವೇಷ ಮಾಡ್ತಿದ್ದ. ಅಂಥ ದಮಘೋಷ ಅವನು. ದಮಘೋಷ ಸುತ ಶಿಶುಪಾಲ ದಂತವಕ್ರರು ಅಂಥವರು ಮತ್ತೆ ಯಾಕೆ ಇದನ್ನು ಮಾಡಿದ್ರು? ಇಲ್ಲೇ ನಳ ವಾಟಕದ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಸಂಪ್ರತ್ಯರ ಮರ್ಷಿ ಗೋವಿಂದೇ ದಂತವಕ್ರಶ್ಚ ದುರ್ಮತಿ. ಆ ಗೋವಿಂದನಲ್ಲಿ ಯಾವಾಗಲೂ ಅವರಿಗೆ ದ್ವೇಷನೇ. ಅಂಥದ್ದು ದ್ವೇಷ ಇದ್ದ ಆ ಶಿಶುಪಾಲ ದಂತವಕ್ರರನ್ನ
ದೇವರು ಒಳ್ಳೆ ಗತಿಯನ್ನ ಯಾಕೆ ಕೊಟ್ಟ ಅಂದ್ರೆ ಅದಕ್ಕೆ ಹೇಳ್ತಾರೆ, ಶಪಥೋ ಅಸಕೃತ್ ವಿಷ್ಣುಂ ಯದ್ ಬ್ರಹ್ಮ ಪರಮವ್ಯಯಂ ಶ್ವಿತ್ರೋ ನ ಜಾತೋ ಜಿಹ್ವಾಯಾಂ ನಾಂಧಂ ವಿವಿಷುದಸ್ತಮಃ. ಅಲ್ಲಿ ಒಂದು ಗೂಢ ರಹಸ್ಯ ಇದೆ. ಎರಡು ಜೀವಗಳಿವೆ. ಒಂದು ಜೀವ ದೇವರಲ್ಲಿ ಪ್ರವೇಶ ಮಾಡಿತು, ಇನ್ನೊಂದು ಜೀವ ಎಲ್ಲಿ ಹೋಗಿ ಸೇರಬೇಕು ಅಲ್ಲಿ ಹೋಗಿ ಸೇರಿತು. ಹಾಗಾಗಿ ಭಗವಂತ ಮಾಡಿದ್ದು ಅತ್ಯಂತ ಸಮಾನವಾಗಿ ಮಾಡಿದ್ದಾನೆ. ಪಶ್ಯತಾಂ ಸರ್ವಲೋಕಾನಾಂ, ಎಲ್ಲ ಸಮಾನವಾಗಿ ನೋಡಬೇಕಾದಾಗ ನೋಡ್ರಿ, ಯಾರಿಗೂ ಹಿಂದೆ ಮುಂದೆ ಮಾಡುವುದಿಲ್ಲ ಭಗವಂತ. ಸಮಾನವಾಗಿ ದೇವರು ಇದ್ದಾನೆ ಅಂತನ್ಲಿಕ್ಕೆ ಯಾರು ಪಾಪವನ್ನು ಮಾಡಿದ್ದಾರೆ ಅವರು ಆರಾಮಾಗಿದ್ದಾರೆ ಅಂತ ನಾವು ಭಾವಿಸಿರ್ತೇವೆ. ಹಾಗಿರುವುದಿಲ್ಲದು. ಪುಣ್ಯ ಮಾಡಿದ್ದವರು ಸುಖವಾಗಿರ್ತಾರೆ, ಅದೇ ನಿಜ. ಪಾಪ ಮಾಡಿದವರು ಯಾಕೆ ಅತ್ಯತ್ಕಟೈ ಪುಣ್ಯ ಪಾಪೈ ಈಹೇವ ಫಲಪಶ್ನುತೆ. ನಮ್ಮಲ್ಲಿ ಒಂದು ಮಾತು, ಅಸದ್ಭಿ ಕ್ರಿಯತೆ ಕರ್ಮ ರುರುದ್ಭಿರ್ ಅನುಭೂಯತೆ. ಪಾಪವನ್ನು ಮಾಡುವಾಗ ಅಥವಾ ಕೆಟ್ಟ ಕೆಲಸವನ್ನು ಮಾಡಬೇಕಾದಾಗ ಮನುಷ್ಯ ನಗತಾ 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 ಮಾಡ್ತಾನೆ. ಯಾವುದೇ ಕೆಟ್ಟ ಕೆಲಸ ಇರಲಿ, ಒಳ್ಳೆ ಕೆಲಸ ಮಾಡಬೇಕಾದಾಗ ಕಷ್ಟಪಟ್ಟು ಮಾಡ್ತಾನೆ. ಒಳ್ಳೆ ಕೆಲಸವನ್ನು ಮಾಡಬೇಕಾದಾಗ ಕಷ್ಟಪಟ್ಟು ಮಾಡ್ತಾನೆ, ಹಾಗಾಗಿ ಸುಖವನ್ನು ಅನುಭವಿಸ್ತಾನೆ. ಕೆಟ್ಟ ಕೆಲಸವನ್ನು ಮಾಡಬೇಕಾದಾಗ ಅಹಂಕಾರ, ಮಾತ್ಸರ್ಯ, ದ್ವೇಷ, ಅಸೂಯೆ ಅಥವಾ ನಗತಾ ನಗತಾ ನನ್ನಷ್ಟು ಸಮಾನ ಯಾರು ಇಲ್ಲ, ಈ ಭ್ರಾಂತಿಯಲ್ಲಿ ಮಾಡ್ತಾನೆ, ಅವನು ದುಃಖವನ್ನು ಪಡ್ತಾನೆ. ಯಾವುದೇ ಪಾಪವನ್ನು ಮಾಡಬೇಕಾದಾಗ ಅದಕ್ಕೆ ಇದ್ದ ಮಾತು ಅಸದ್ಭ್ಯ ಕ್ರಿಯತೆ ಕರ್ಮ. ಯಾವುದು ನಗತಾ ನಗತಾ ಪಾಪ ಮಾಡ್ತಾನ ರುದ್ಭಿರ್ ಅನುಭವತೆ, ಅಳತಾ ಅನುಭವಿಸ್ತಾನೆ ಇದೇ ಜನ್ಮದಲ್ಲಿ. ಕೆಲವರು ಕದಾಚಿತ್ ಬಹಳ ಪಾಪಿಷ್ಠರಾಗಿದ್ದರು ಅಂತಂದ್ರೆ ಈ ಒಂದೇ ಜನ್ಮದಲ್ಲಿ ನಮ್ಮ ಗುರುಗಳು ಯಾವಾಗಲೂ ಈಗ ದೃಷ್ಟಾಂತ ಕೊಡೋರು. ಒಬ್ಬವ ಹುರಿ ಮಾಡಿದ್ದಾನೆ, ಒಬ್ಬವನೇನೋ ಚೂರಿ ತಗೊಂಡು ಒಬ್ಬನ್ನು ಕೊಂದು ಹಾಕಿದ್ದಾನೆ. ಅವನಿಗೇನಪ್ಪ ಶಿಕ್ಷೆ? ಅವನನ್ನು ಯಾರಾದ್ರೂ ಬಂದು ಕೊಂದು ಹಾಕ್ಬೇಕು, ಇದೇ ಶಿಕ್ಷೆ. ಈ ಕಸಬ್ ಅಂತವ್ರಿದ್ದಾರೆ. ಎಷ್ಟು ಮಂದಿ ಕೊಂದಿದ್ದಾನ ಅವನು? 100 ಮಂದಿಗೆ, 10 ಮಂದಿಗೆ, 1000 ಮಂದಿಗೆ, ಎಷ್ಟೋ ಮಂದಿಗೆ ಕೊಟ್ಟು ಒಂದು 30 ಮಂದಿಗೆ ಕೊಂದಿದ್ದಾನೆ. ಆ 30 ಮಂದಿಗೆ ಕೊಂದಂತಹ ಒಬ್ಬ ಪಾಪಿ, ಅವನಿಗೆ ಶಿಕ್ಷೆ ಏನಾಗಬೇಕು? ಸಾವೇ ಶಿಕ್ಷೆ. ಅದಕ್ಕೆ ಅವನಿಗೆ ಗಲ್ಲಿಗೇರಿಸಿದ್ರು ಅಥವಾ ಯಾರಾದ್ರೂ ಬಂದು ಅವನನ್ನು ಕೊಂದ್ರು ಅಂತ ಮಾಡ್ರಿ. ಹಾಗಾದ್ರೆ ಒಬ್ಬನ್ನ ಕೊಂದಂತಹ ಪಾಪ ಅವ ಸಾಯ್ಬೇಕಾತಿತ್ತು, ಸತ್ ಹೋದ. ಇನ್ನ 29-30 ಮಂದಿನ ಕೊಂದನಲ್ಲ ಎಕ್ಸ್ಟ್ರಾ, ಅದವನಿಗೆ ಈ ಜನ್ಮದಲ್ಲಿ ಭೋಗಿಸುವಂತೆ ಇಲ್ಲ, ಸತ್ ಹೋಗ್ಬಿಟ್ಟ ಅವನು. ಒಬ್ಬನ ಕೊಂದ್ರೆ ತಾನು ಸಾಯ್ಬೇಕು. ಈಗ 30-40 ಮಂದಿಯನ್ನು ಕೊಂದ್ರೆ ಇದೇ ಜನ್ಮದಲ್ಲಿ 30 ಬಾರಿ ಸಾಯ್ಲಿಕ್ಕಂತೂ ಸಾಧ್ಯ ಇಲ್ಲ ಅವನು. ಹಾಗಾದ್ರೆ ಏನ್ ಮಾಡ್ಬೇಕು ಅವನು? ಅವನ ಇನ್ನು ಮುಂದಿನ ಜನ್ಮಗಳಲ್ಲಿ ಹಾಗೆ ಸಾಯ್ಬೇಕು. ಯಾರಾದ್ರೂ ಅವನನ್ನು ಕೊಲ್ಲಬೇಕು ಅಥವಾ ಈ ಗಲ್ಲಿಗೆ ಇರಿಸ್ಬೇಕು. ಗಲ್ಲಿಗೆ ಏರಿಸಿದ್ದು ಈ ಜನ್ಮದಲ್ಲಿ ಅವನು ಕೊಂದಾನಂತ ಗೊತ್ತಾಗಿದೆ, ಅವನಿಗೆ ಏರಿಸ್ಯಾರ. ಇನ್ನು ಮುಂದಿನ ಜನ್ಮಗಳಲ್ಲಿ ಅವನು ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಕಸಾಬಾಗಿದ್ದ, ಅವ ಇಷ್ಟು ಮಂದಿ ಕೊಂದಿದ್ದ, ಹಾಗಾಗಿ ಅವನು ಒಂದು ಬಾರಿ ಕೊಂದಿದ್ದೇವೆ, ಮುಂದಿನ ಜನ್ಮದಲ್ಲಿ ಮತ್ತೆ ಗಲ್ಲಿಗೆ ಏರಿಸೋಣ ಅಂತ ಯಾರಿಗೆ ಗೊತ್ತಿರ್ತದೆ? ಹಾಗಾಗಿ ದೇವರು ಏನ್ ಮಾಡ್ತಾನೆ, ಮುಂದಿನ ಜನ್ಮದಲ್ಲಿ ಅವನನ್ನು ಹಾಗೆ ಕೊಲಿಸ್ತಾನೆ. ನಾವೇನ್ ತಿಳ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ ಸುಮ್ನೆ ಸತ್ತ ಪಾಪ ಅಂತ ತಿಳ್ಕೊಳ್ತೀವಿ, ಮುಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿರೋದಿಲ್ಲ ಅಂತ ಹೇಳಿ. ಈ ಜನ್ಮದಲ್ಲಿ ಗೋಪಿಚಂದನ, ಅಂಗಾರಕ್ಷಂತಿ, ಧೋತ್ರ, ನಾವು ಉದಾಹರಣ ದೇವ್ರ ಪೂಜಾಗಳು ಮಾಡಿ ನಾವು ಸದಾಚಾರಿಗಳು ಸಾಚಾ ಇದ್ದೇವಂತೆ ಅಂತ ನಾವು ಅನ್ಕೊಂಡಿರ್ತೇವೆ. ಆದ್ರೆ ಹಿಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ನಾವು ಇನ್ನೊಬ್ಬರಿಗೆ ಗೊತ್ತಾಗದೇ ಇದ್ದಂತೆ ಎಷ್ಟು ಪಾಪಗಳನ್ನ, ಎಷ್ಟು ತಪ್ಪಗಳನ್ನ ಮಾಡಿರ್ತೇವೋ ಅದಕ್ಕೆ ದೇವರು ಸರಿಸಮಾನ ಲೆಕ್ಕವನ್ನು ಇಟ್ಟು ನಮಗೆ ಶಿಕ್ಷೆಯನ್ನ ಏನಾದ್ರೂ ಕೊಡ್ತಾ ಹೋದ ಅಂತಾದ್ರೆ ನಾವು ಯಾವಾಗ ಮೇಲ್ ಬರೋದು ಅಂತನ್ನೋದೇ ಚಿಂತೆ. ಹಾಗಾಗಿ ದೇವರು ಅಲ್ಲಲ್ಲೆಲ್ಲಲ್ಲಿ ಆಯಾ ಸತ್ಕರ್ಮಗಳನ್ನ ಮಾಡಿದಾಗ ಅಷ್ಟಷ್ಟು ಪಾಪಗಳನ್ನ ನಮ್ಮಿಂದ ಕಮ್ಮಿ ಮಾಡಿಸ್ತಾನೆ. ಆ ಪಾಪದ ಫಲವನ್ನ 100ಕ್ಕೆ 100 ನಮಗೆ ಫಲವನ್ನು ಕೊಡುವುದಿಲ್ಲ. ಇಲ್ಲದೆ ಇದ್ರೆ ಆ 100ಕ್ಕೂ 100 ಫಲವನ್ನು ಕೊಟ್ಟ ಅಂತ ನಮಗೆ ತಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಸುಮ್ಮನೆ ಒಂದು ಉದಾಹರಣೆ, ಒಂದು ದುಷ್ಟ ಸ್ತ್ರೀಯನ್ನ ಪರಸ್ತ್ರೀಯರನ್ನ ಸಂಘ ಮಾಡಿದ್ರೆ ಅವನಿಗೇನು ಪಾಪ ಅಂತಂದ್ರೆ, ಒಂದು ರಸಮಯವಾದಂತಹ ಪ್ರತಿಮಾ, ಒಂದು ಬಂಗಾರದ ಪ್ರತಿಮಾ ಅಥವಾ ಒಂದು ಲೋಹದ ಪ್ರತಿಮಾ ಬೆಂಕಿ ಹಚ್ಚಿ ಸುಡುವ ಪ್ರತಿಮಾ ಮುಟ್ಟಿದರೆ ನಮ್ಮ ಮೈ ಸುಟ್ಟು ಹೋಗ್ಬೇಕು. ಅಂತ ಪ್ರತಿಮಾವನ್ನ ಆಲಿಂಗನ ಮಾಡ್ಕೊಳ್ಬೇಕು ಅಂತ ಇದೆ. ಅವನು ಸುಟ್ಟೆ ಹೋಗ್ಬೇಕು, ಸತ್ತೇ ಹೋಗ್ಬೇಕು. ಅಂದ್ರೆ ಅವನಿಗೆ ಪ್ರಾಯಶ್ಚಿತ್ತ ಏನು ಅಂದ್ರೆ ಅವನು ಸಾಯುವುದೇ ಪ್ರಾಯಶ್ಚಿತ್ತ. ಅವನು ಸತ್ತ ಅಂದ್ರೆ ಪ್ರಾಯಶ್ಚಿತ್ತ ಏನಾಗ್ತದೆ? ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆಲ್ಲ ಬೇರೆ ಬೇರೆ ಪ್ರಾಯಶ್ಚಿತ್ತವನ್ನ ಹೇಳಿದ್ದಾರೆ. ಸುರಾಪಾನ ಮಾಡಿದ ಅಂತಂದ್ರೆ ಆ ಉಕ್ಕನ್ನ ಕಾಯಿಸಿ ತಾನು ಬಾಯಿಯಲ್ಲಿ ಹಾಕೋಬೇಕು ಅಂತ ಇದೆ. ಹಾಕೊಂಡ್ರೆ ಏನಾಗಬೇಕು? ಮನುಷ್ಯ ಸತ್ತೇ ಹೋಗ್ಬೇಕು. ಅಂದ್ರೆ ಸುರಾಪಾನ ಮಾಡಿದ ಅಂತಂದ್ರೆ ಪ್ರಾಯಶ್ಚಿತ್ತ ಏನು? ಸಾಯ್ಬೇಕು. ಸ್ತ್ರೀ ಸಂಘ ಮಾಡಿದ ಅಂದ್ರೆ ಸಾಯ್ಬೇಕು.
ಅಂತ ಹೀಗೆ ಎಲ್ಲಾ ಪ್ರಾಯಶ್ಚಿತ್ತಗಳಿಗೆ ಸಾವೇ ಕಾರಣ ಆಗ್ಬಿಡ್ತು ಅಂದ್ರೆ ಅವ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಏನಾಗ್ತದೆ? ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗಾಗಿ ಬದುಕಿ ತಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂದ್ರೆ ಪಶ್ಚಾತ್ತಾಪನೇ ಅವನಿಗೆ ಪ್ರಾಯಶ್ಚಿತ್ತ. ಸುರಾಪಾನ ಮಾಡ್ಲಿಕ್ಕೂ ತಯಾರಾದ ನಮ್ಮ ಅಕ್ಷೋಭ್ಯ ತೀರ್ಥರ ಸಮಯದಲ್ಲಿ ಒಬ್ಬವ ಅಕಸ್ಮಾತ್ತಾಗಿ ಒಬ್ಬವನ್ನು ಕೊಂದು ಬಿಟ್ಟ. ಅವರ ಚರಿತ್ರೆಯಲ್ಲಿ ನಾ ಹೇಳಿದ್ನಿ ನಮ್ಮ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ತಾಗಿ ತಾನು ಸತ್ ಹೋದಾಗ ಇವನ್ ಕಡೆಯಿಂದ ಅಕಸ್ಮಾತ್ತಾಗಿ ಸತ್ತು ಒಬ್ಬವ. ಅವಾಗ ಬಹಳಷ್ಟು ಅವನಿಗೆ ತೊಂದರೆ ಆಯ್ತು, ಬಹಳ ದುಃಖ ಆಯ್ತು. ದುಃಖ ಆದಾಗ ನಾನು ಸಾಯಿಸುವಂತಹ ವ್ಯಕ್ತಿ ಎಲ್ಲ ಅಕಸ್ಮಾತ್ತಾಗಿ ನನ್ನಿಂದ ಸತ್ತು ಹೋದ. ಅಕ್ಷೋಭ್ಯ ತೀರ್ಥರೇ ಟೀಕಾರಾಯರುಗಳು, ನಾನು ನಿಂದ ಹಿಂಗೆ ಅಪರಾಧ ಆಗಿದೆ. ಅವನು ನೋಡಿದ್ರು, ನೋಡಪ್ಪ ನೀನು ಮಾಡಬಾರದ ಕೆಲಸವನ್ನು ಮಾಡಿದ್ದಿ. ಯದ್ಯಪಿ ನೀನು ಭಕ್ತ, ನಿನ್ನಿಂದ ಆಗಬಾರ್ದಾಗಿತ್ತು, ಕೆಲಸ ಆಗಿದೆ. ಆ ಕೆಲಸಕ್ಕೆ ಹಾಗೆ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ನೀ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಏನಾದ್ರೂ ಮಾಡ್ಕೊಳ್ಳಿ, ನಾ ಸಾಯ್ಲಿಕ್ಕಾದ್ರೂ ಸಿದ್ಧಿದ್ದೀನಿ, ನನಗೆ ನೀವು ಉಪಾಯ ಹೇಳ್ರಿ, ನಾನು ಮಾಡ್ಕೊಳ್ತೇನೆ ಅಂದಾಗ ಜೋರಾದ ನದಿ ಹರಿತಾ ಇರ್ತದೆ. ಮೇಲೆ ನದಿಯ ದಂಡೆಯಲ್ಲಿ ನದಿಯಲ್ಲಿ ಬೀಳುವಂತೆ ಒಂದು ಗಿಡ ಬಿದ್ದಿರ್ತದೆ. ನದಿ ದಂಡಿಗೆ ಗಿಡ ಬೆಳೆದಿರ್ತದೆ. ಅದು ಹೀಗೆ ತೂಗಿ ಬಾಗಿ ಇರ್ತದೆ. ಆ ಬಾಗಿದಾಗ ಆ ಗಿಡದ ತೊಂಗಿ ಮೇಲಿರು, ನೀನು ಉಲ್ಟಾ ನಿಂತಿರು, ನಾನು ಯಾವಾಗ ಹಾರು ಅಂತೀನಿ ಅವಾಗ ನೀನು ಹಾರಬೇಕು ನದಿಯಲ್ಲಿ, ಅಲ್ಲಿ ಪ್ರಾಣತ್ಯಾಗಕ್ಕೆ ಸಿದ್ಧನಾಗ್ನಿ ಅಂದಾಗ ಆಗ್ಲಿ ಅಂತ ಹೇಳಿ ಅಷ್ಟು ಸಾಯ್ಲಿಕ್ಕೂ ಸಿದ್ಧನಾಗಿರ್ತಾನೆ. ಅಕ್ಷೋಭ್ಯ ತೀರ್ಥರು ಹೇಳ್ತಾರೆ, ಗಿಡ ಏರ್ತಾನೆ, ಗಿಡವನ್ನ ಕೊನೆಯ ಟೊಂಗಿಯನ್ನು ಹಿಡಿದುಕೊಂಡು ನದಿಯಲ್ಲಿ ಹಾರ್ಲಿಕ್ಕೆ, ಜೋರಾದ ಪ್ರವಾಹ ಇರ್ತದೆ, ಹಾರ್ಲಿಕ್ಕೆ ಸಿದ್ಧನಾಗಿರ್ತಾನೆ. ಅಷ್ಟೊಳಗೆ ಹಾರಬೇಕು. ಗುರುಗಳು ಬೇಡ, ತಳಗಿಳದು ಬಾ ಅಂತ ಹೇಳ್ತಾರೆ. ಅಂದಾಗ ಆಯ್ತು, ನೀನು ಶುದ್ಧ ಆಗಿದ್ದಿ, ನೀನು ಹೋಗು ಅಂದಾಗ ಜನ ಒಪ್ಪುವುದಿಲ್ಲ. ಇವ್ರು ಹೇಳಿದ್ರು ನೀ ಶುದ್ಧ ಆಗಿ ಅಂತ. ಅವನು ಪಾಪ ಹೊರಟು ಹೋದ. ಜನ ಯಾಕೆ ಒಪ್ಬೇಕು ಅಂದ್ರೆ, ಯಾರನ್ನಾದ್ರೂ ಖೂನಿ ಮಾಡಿ ನದಿ ಬುಡಕ್ಕೆ, ನದಿ ಗಿಡ ಬಂದಿರುತ್ತೆ, ಆ ಗಿಡದ ಹಿಡ್ಕೊಂಡು ನಿಂತು ಆಮೇಲೆ ತಳಗ್ ಬಂದ್ಬಿಟ್ರೆ ಶುದ್ಧರಾಗ್ಬಿಡ್ತೀವ ನಾವು ಅಂತ ಹೇಳಿ ಎಲ್ಲರೂ ಹಾಹಾಕಾರ, ಗುಸುಗುಸು, ಮಾತು ಗೀತು ಶುರು ಆಯ್ತು. ಮರುದಿವ್ಸ ಏನ್ ನಡೆದ, ಇದೆಲ್ಲ ಹೊರಗೆ ಏನ್ ನಡೆದ, ಹಿಂಗೆಲ್ಲ ಅನ್ಲಿಕ್ಕತ್ತಾರ ಸ್ವಾಮಿ ಅಂದಾಗ ಯಾರನ್ನ ಅವ್ರಿಗೆ ಕರ್ಕೊಂಬರ್ರಿ. ಅವ್ರು ಬಳಗಂದ್ರದವರೇ, ಉಳ್ದವರೆಲ್ಲ ಗಪ್ಪ ಆದ್ರೂ ತಮ್ಮ ಮಂದಿ ಸುಮ್ಮ ಹಂಗಿಲ್ಲಲ್ಲ. ಅವ್ ಪಾಪ ಮಾಡ್ಯಾನ್ರಿ, ಅವನ್ ಬಿಟ್ರೆ ಹೆಂಗ್ ನಡೀತದೆ ನೀವು ಅಂತ ಹೇಳಿ ತಮ್ಮ ಮಂದಿನೇ ಗದ್ಲ ಹಾಕಿದ್ರು. ಆ ಎಲ್ಲ ಬಳಗಂದ್ರನ್ನ ಕರೆದ, ಬಾಯಿ ಅವ್ ಮಾಡಿದ್ದು ತಪ್ಪದ, ಅವನ್ ಶಿಕ್ಷೆ ಸಿಗಬೇಕು. ಶಿಕ್ಷೆ ಸಿಕ್ಕಾಯ್ತು, ಅವ ಶುದ್ಧನಾಗ, ಮುಗಿದೋಯ್ತು. ನಿಮ್ದೇನ್ ತಕರಾರಿನ, ನೀವೇ ಹೆಂಗ್ ನಿರ್ಣಯ ಮಾಡೋರು ಅಂತ ಕೇಳಿದ್ರು. ಅವನ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಮನಸ್ಸಿನ ಸಂತಾಪ ಸ್ವಚ್ಛ ಆಗಿದ್ದಾನೆ, ನಾವು ನೋಡಿದ್ವಿ, ನನಗೆ ಗೊತ್ತಾಗಿದೆ. ಅವನಿಗೆ ಬಹಿಷ್ಕಾರ ಇತ್ತು, ತೆಗೆದು ಹಾಕಿದ್ರು, ಎಲ್ಲ ಶುದ್ಧ ಆಗ್ಯಾನ ಅಂದಾಗ ಕೇಳಲಿಕ್ಕೆ ತಯಾರಾಗಲಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತ ಹೇಳಿ ಶಂಖ ಪ್ರೋಕ್ಷಣ ಮಾಡಿದ್ರು, ಶುದ್ಧ ಆಗಿದ್ದ ಅಂತ ಎಲ್ಲ ನಡೆಯಾಗಿತ್ತು. ಒಂದು ಕಪ್ಪಾದ ಬಟ್ಟೆಯನ್ನು ತೆಗೆದುಕೊಂಡು ಬಂದು ಅವನ ಮುಂದೆ ಇಡಿಸಿದ್ರು. ಬರ್ರಿ ಎಲ್ಲರೂ, ಅಲ್ಲಿ ಕಪ್ಪಾದ ವಸ್ತ್ರ ಇದೆ, ತಗೊಂಡು ಬನ್ನಿ ಅಂತ. ತಗೊಂಡು ಬಂದಾದ ಮೇಲೆ ಈ ಕಪ್ಪಾದ ಬಟ್ಟೆಯನ್ನು ಸ್ವಚ್ಛ ಮಾಡ್ಕೊಂಡ್ ಬರ್ಬೇಕು ನೀವು ಅಂತ ಹೇಳಿ, ಗಂಗಾ ನದಿ, ತುಂಗಾ ನದಿ, ಭದ್ರಾ, ಅವು ಇವು ಎಷ್ಟೆಷ್ಟು ಇಲ್ಲಿ ಉತ್ತಮ ನದಿ ಇದೆಯೋ ಕ್ಷೇತ್ರಗಳಲ್ಲಿ, ನದಿಗಳಲ್ಲಿ ಹೋಗಿ ಅದನ್ನ ತಿರುಗಿಸಿಕೊಂಡು ಬಂದ್ರು ಅಂತ 6 ತಿಂಗಳಾದ್ಮೇಲೆ. ಆ ಕಪ್ಪು ಹೋಗಿದ್ದಿಲ್ಲ, ಹಾಗೆ ಇತ್ತು ಬಟ್ಟೆ, ಕಪ್ಪು ಬಟ್ಟೆನೆ ಹಾಗೆ ಇತ್ತು. ಆಗ ಶಂಖದಲ್ಲಿ ನೀರನ್ನ ಹಾಕಿ ಪ್ರೋಕ್ಷಣೆ ಮಾಡಿದರಂತೆ. ಎಲ್ಲಾ ತೀರ್ಥ ಸ್ನಾನಗಳು ಮಾಡಿ ಅದರ ಜೊತೆ ತಾವು ಮುಳುಗಿ ಬಂದರು. ಈ ಬಟ್ಟೆ ಶುದ್ಧ ಆಗಿದ್ದಿಲ್ಲ, ಹಾಗೆ ಕಪ್ಪಿತ್ತು. ಆದ್ರೆ ಶಂಖ ಪ್ರೋಕ್ಷಣದಿಂದ ಬೆಳ್ಳಗಾಯ್ತಂತೆ ಬಟ್ಟೆ. ಅಂದ್ರೆ ಜಡವಾದ ಪದಾರ್ಥವೇ ಶಂಖ ಪ್ರೋಕ್ಷಣದಿಂದ ಮಾಡುವವರು ಅಷ್ಟು ಶುದ್ಧಿ ಇರಬೇಕು. ಶುದ್ಧ ಆಯಿತು ಅಂತಂದ ಮೇಲೆ ಚೇತನೆಯವನು ಮರುಗಿ ಹೋಗಿದ್ದಾನೆ, ನಾನು ಮಾಡಿದ ತಪ್ಪಾಯ್ತು ಅಂತ ಪಶ್ಚಾತ್ತಾಪಟ್ಟಿದ್ದಾನೆ. ಅಂತ ವ್ಯಕ್ತಿ ಶುದ್ಧ ಆಗಿಲ್ಲ ಅಂದ್ರೆ ಏನು ಹೇಳೋದು ನಿಮಗೆ? ಶುದ್ಧನಾಗಿದ್ದಾನೆ. ನಾನು ಹೇಳಲಿಕ್ಕೆ ಯಾಕೆ ಬಂದೆ ಅಂದ್ರೆ, ಪಶ್ಚಾತ್ತಾಪ ಪಟ್ಟ ಮನುಷ್ಯ ಅಂದ್ರೆ ಎಂಥ ಪಾಪ ಮಾಡಿದ್ದರೂ ಕೂಡ ಆ ಪಾಪ ಎಷ್ಟು ಶಿಕ್ಷೆ ಕೊಡಬೇಕೋ ಅಷ್ಟು ಶಿಕ್ಷೆ ಕೊಡುವುದಿಲ್ಲ, ಕಮ್ಮಿ ಮಾಡುತ್ತೆ. ಅವನಿಗೆ ಶಿಕ್ಷೆ ಆಗಿಲ್ಲ ಅಂತಿಲ್ಲ, ಶಿಕ್ಷೆ ಆಗಿದೆ, ಆದರೆ ಅವನಿಗೆ ಕಮ್ಮಿ ಮಾಡುತ್ತದೆ. ಹಾಗೆ ಇಲ್ಲಿ ಇವನಿಗೂ ಕೂಡ ಪಶ್ಚಾತ್ತಾಪವಾಗಿದೆ. ಪಶ್ಚಾತ್ತಾಪವಾದದ್ದರಿಂದ ಆ ಮನುಷ್ಯನನ್ನ ಎಷ್ಟು, ಯದ್ಯಪಿ ಸಿಟ್ಟಿನಿಂದ, ಗರ್ವದಿಂದ ಅವರನ್ನ ತಡೆದ, ಅದಕ್ಕಾಗಿ ಶಾಪವಾಯಿತು. ತಡೆದಿದ್ದಕ್ಕೆ 3 ಜನ್ಮರ ಅಸುರನಾಗಿ ಬೀಳುವಷ್ಟು ಶಿಕ್ಷೆನ? ಹೌದು. ಬ್ರಾಹ್ಮಣರನ್ನ, ಸಾಮಾನ್ಯವಾದ ಬ್ರಾಹ್ಮಣರನ್ನ ತಡೆದ, ಅವಮಾನ ಮಾಡಿದ ಅಂದ್ರೆ ಸ್ವಲ್ಪ ಶಿಕ್ಷೆ. ಎಷ್ಟು ಉತ್ತಮೋತ್ತಮರನ್ನ ನೀವು ಅವಹೇಳನೆ ಮಾಡ್ತೀರಿ, ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಸ್ವಲ್ಪ ಇಲ್ಲೇ ಪಂಜಾಬ್ ಉಡ್ಕೊಂಡು ಓಡಾಡ್ತಿದ್ರು ಆಚಾರ ಒಬ್ರು, ಅವ್ರನ್ನ ಬೈದೀವಿ ಅಂತಂದ್ರೆ ಸ್ವಲ್ಪ ಪಾಪ ಬರ್ತದಂತ ಅರ್ಥ. ಸ್ವಲ್ಪ ನಿಷ್ಠಾವಂತರು ಬ್ರಾಹ್ಮಣರು ಭಾವಿ ಸ್ನಾನ, ಮಡಿ ಸ್ನಾನ,
ದೇವ್ರ ಪೂಜಾ ಅಂಥವ್ರನ್ನ ಏನೋ ತಿರಸ್ಕಾರ ಮಾಡ್ತಾ ಇದ್ದೇವೆ ಅಂದ್ರೆ ಸ್ವಲ್ಪ ಹೆಚ್ಚು ನಮಗೆ ಪಾಪ ಬರುತ್ತದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ವಿದ್ವಾಂಸರು, ಪಂಡಿತರು, ಹಿರಿಯರು, ಗುರುಗಳು ಅಂಥವ್ರನ್ನ ನಾವು ಬೈಲಿಗೆತ್ತೀವಿ ಅಂದ್ರೆ ದೇವರು ಹೆಚ್ಚು ನಮಗೆ ಪಾಪ ಕೊಡ್ತಾ ಇದ್ದಾನೆ, ಏನೋ ನನ್ನ ಅನಾಹುತ ಕಾಯ್ದಿದೆ. ಪೀಠಾಧಿಪತಿಗಳು ಅಂಥವ್ರು ಇಂಥವ್ರನ್ನ ನಿಂದ ಮಾಡ್ತಾ ಇದ್ದೇವೆ ಅಂದ್ರೆ ಗುಡ್ಡದಷ್ಟು ಪಾಪ ನಮ್ಮ ತಲೆ ಮೇಲೆ ಇದೆ, ನಾವು ಭ್ರಷ್ಟರಾಗಿ ಹೋಗೋರಿದ್ದೇವೆ ಅಂತನೋ ಜ್ಞಾನ ನಮಗೆ ಬರಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಇವ್ರು ಯಾರು? ಇವರು ಬ್ರಹ್ಮದೇವರ ಮಕ್ಕಳು, ಬ್ರಹ್ಮವರ್ಚಸ್ಸುಗಳು, ಸನಕಾದಿಗಳು. ಅವರನ್ನ ನಿಂದ ಮಾಡಿದ್ದಾರೆ, ಅವರನ್ನ ದ್ವೇಷ ಮಾಡಿದ್ದಾರೆ, ಅವರನ್ನ ತಡೆದಿದ್ದಾರೆ. ಅಂದ ಮೇಲೆ ಅಸುರನಾಗ್ಲೇಬೇಕು. ಅದು ಮೂರ್ಮೂರು ಜನ್ಮ. ಎಷ್ಟು ದೊಡ್ಡವರನ್ನ ನಿಂದ ಮಾಡ್ತೇವಲ್ಲ ಅಷ್ಟು ನಮಗೆ ಮಹಾಪಾಪ ಬರ್ತದೆ. ಯಾರನ್ನೂ ನಿಂದ ಮಾಡಬಾರದು. ಅದರೊಳಗೆ ನಾವು ನಿಂದೆ ದೇವರು ನಮ್ಮಿಂದ ಮಾಡಿಸ್ತಾ ಇದ್ದಾನೆ ಅಂದ್ರೆ ನಮಗೆ ಅಷ್ಟು ದೊಡ್ಡ ಕೆಟ್ಟ ಕರ್ಮ ಇದೆ ನಮ್ಮದು ಪೂರ್ವ ಜನ್ಮದಲ್ಲೂ. ಹಾಗಾಗಿ ಆ ಮಾಡಿದ್ದಾನೆ, ಪಶ್ಚಾತ್ತಾಪ ಪಟ್ಟಿದ್ದಾನೆ. ಹಾಗಾಗಿ ಒಳಗಿದ್ದಂತಹ ಜಯ ನನ್ನಲ್ಲಿ ಸೇರಿಕೊಂಡ. ಇವನಿಗೇನು ಅಸುರ, ಅವನಿಂದ ಪಾಪ ಮಾಡಿಸಬೇಕು ಅಂತ ಹೇಳಿ ಇವನು ಶಾಪಗ್ರಸ್ತನಾಗಿದ್ದಾನೆ, ಇವನಿಂದ ತಲೆ ಕೆಡಿಸಿ ಪಾಪವನ್ನೇ ಮಾಡಿಸಬೇಕು ಅಂತ ಅವ ಒಳಗೆ ಬಂದ ವೇನ. ಹಾಗಾಗಿ ಅವನು ತಮಸ್ಸಿಗೆ ಹೋಗಬೇಕು ಹೋದ. ಇದರಲ್ಲಿ ಏನು ವಿಷಮ ಮಾಡಿದ್ದಾನೆ ಪರಮಾತ್ಮ? ಕೆಟ್ಟ ಕರ್ಮ ಮಾಡಿದವರಿಗೆ ದೋಷವನ್ನು ಪಾಪವನ್ನು ಮಾಡಿದವರಿಗೆ ತಾನು ಅಂಧನ್ ತಮಸ್ಸಿಗೆ ಹಾಕಿದ್ದಾನೆ, ಪುಣ್ಯ ಮಾಡಿದವರಿಗೆ ತರೊಳಗೆ ಹಾಕೊಂಡಿದ್ದಾನೆ. ಅಂದ ಮೇಲೆ ಪರಮಾತ್ಮ ಸಮನೇ ಆದ ಹೊರತು ವಿಷಮನಲ್ಲ ಅಂತನ್ನುವ ನಿರ್ಣಯವನ್ನು ಕೊಡ್ತಾರೆ. ನಿಂದನಸ್ತವ ಸತ್ಕಾರ ನೆಕ್ಕಾರ ತಂ ಕಲೇವರಂ ಪ್ರಧಾನ ಪುರುಷೋ ರಾಜನ್ ಅವಿವೇಕೇನ ಕಲ್ಪಿತಂ. ಹಾಗಾಗಿ ಸ್ತೋತ್ರ ಮಾಡಿದಾಗ ಹಿಗ್ಗುದು, ಬೈದಾಗ ಕುಗ್ಗುದು ಎಲ್ಲ ನಮ್ಮ ಸ್ವಭಾವ, ಸಾಮಾನ್ಯ ಜೀವರಾಶಿಗಳ ಸ್ವಭಾವ. ದೇವರನ್ನು ನೀವು ಸ್ತೋತ್ರ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ದೇವರಿಗೆ ಪಂಚಪಕ್ಷ ಪರಮಾನ್ನ ಮಾಡಿ ನೈವೇದ್ಯ ಮಾಡಿದ್ದಕ್ಕೆ ದೇವರೇನು ಬಹಳ ಹಿಗ್ಗುವುದಿಲ್ಲ, ಏನೂ ಹಿಗ್ಗುವುದಿಲ್ಲ. ಅದು ಮಾಡಿದ್ದು ನಮಗೆ ಸಂತೋಷ ಕೊಡ್ತದೆ, ಭಕ್ತಿ ಉದ್ರೇಕವಾಗ್ತದೆ. ದೇವರಲ್ಲಿ ಗುಣಗಳನ್ನು ಚಿಂತನ ಮಾಡಲಿಕ್ಕೆ, ಅನುಸಂಧಾನ ಮಾಡಲಿಕ್ಕೆ ಅದು ದ್ಯೋತಕವಾಗ್ತದೆ ಹೊರತು ದೇವರಿಗೇನಾಗಬೇಕಾಗಿಲ್ಲ ಅದರಿಂದ. ಅದಕ್ಕೆ ಅಂತ ಹೇಳ್ತಾರೆ, ಎನ್ನಿ ಬಂದು ಅಭಿಮಾನೋಯಂ ತದ್ವತಾಂ ಪ್ರಾಣಿನಾಂ ವದಃ ತಥಾನ ತಸ್ಯ ಕೈವಲ್ಯ. ಇದೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಅಭಿಮಾನ ಇರೋದ್ರಿಂದ ಆಗ್ತದೆ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಇದನ್ನು ಬರೀತಾರೆ. ಅಭಿಮಾನ ಅಂತಂದ್ರೆ ಯಾವ ವಸ್ತು ಇದು ನಂದು ಅಂತ ತಾನು ಬಹಳ ಹಚ್ಚಿಕೊಳ್ಳುತ್ತಾನೋ ಅದಕ್ಕೆ ಅಭಿಮಾನ ಅಂತ ಕರೀತಾರೆ. ಇನ್ನೊಂದು ಕಡೆಗೆ ಏನ್ ಹೇಳ್ತಾರೆ ಅಂದ್ರೆ, ಯಾವ ವಸ್ತುವನ್ನ ಭೋಗಿಸುವುದರಿಂದ ನಮಗೆ ನಮ್ಮ ಹಾದಿ ತಪ್ಪಿಸ್ತದೋ ಅಂತ ವಸ್ತು ಇದು ನನ್ನನ್ನು ಉದ್ಧಾರ ಮಾಡ್ತದೆ ಅಂತ ತಿಳ್ಕೊಳ್ತಾನೆ ಯಾರೋ, ಭ್ರಾಂತಿ ಪಡ್ತಾನೆ ಯಾರೋ, ಅಂತ ವಸ್ತು ಮೇಲೆ ಮಾಡುವಂತಹ ಪ್ರೀತಿ ಇದು ಅಭಿಮಾನ ಅಂತ ಕರೀತದೆ. ಹೆಂಡತಿ, ಮಕ್ಕಳು, ರಾಜ್ಯ, ಕೀರ್ತಿ, ಐಶ್ವರ್ಯ, ಹೊಗಳಿಸೋದು, ಅನಿಸ್ಕೊಳ್ಳೋದು ಇದೆಲ್ಲ ಸಂಸಾರದಲ್ಲಿ ಬೀಳುವುದ ಕೆಲಸ ಇದು. ಸಂಸಾರದಲ್ಲಿ ಇಳ್ಲಿಕ್ಕೆ ಬೇಕಾದಂತಹ ಮಾಡುವ ಕೆಲಸಗಳು. ಅದನ್ನ ನಾವು ಬಹಳ ಅತಿಯಾದ ಪ್ರೀತಿಯಿಂದ, ವೈಭವದಿಂದ ನಾವು ಅದನ್ನ ಭೋಗಿಸ್ತೇವೆ. ಹಾಗಾಗಿ ಸಂಸಾರದಲ್ಲಿ ಇರುವಂತೆ ಆಗ್ತದೆ. ಹಾಗಾಗಿ ಎಂದೂ ಮನುಷ್ಯ ಅಭಿಮಾನ ಮಾಡಬಾರದು. ಅಭಿಮಾನ ದೊಡ್ಡವನು ಆದಂತೆ ತಿಳುವಳಿಕೆ ಬಂದಂತೆ ಅಭಿಮಾನ ಕಮ್ಮಿ ಮಾಡ್ತಾ ಹೋಗಬೇಕು. ಆದ್ರೆ ಮನುಷ್ಯ ಅಭಿಮಾನ ಜಾಸ್ತಿ ಆಗ್ತದೆ. ಮೊದ್ಲಿಗೆ ತಾವೊಬ್ಬನೇ ಇರ್ತಾನೆ, ಹೆಂಡತಿ ಅಂತ ಆಗ್ತಾಳೆ, ಮಕ್ಕಳಂತ ಆಗ್ತಾರೆ, ಮೊಮ್ಮಕ್ಕಳಂತ ಆಗ್ತಾರೆ. ಹೆಚ್ಚೆಚ್ಚು ಅಭಿಮಾನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ವಯಸ್ಸಾದಂತೆ ಕಮ್ಮಿ ಮಾಡಬೇಕು. ಅಭಿಮಾನ ಕಮ್ಮಿ ಆಗುವುದಿಲ್ಲ, ಹೆಚ್ಚಾಗ್ತಾ ಹೋಗ್ತದೆ. ಕರ್ಮಣ ಮನಸಾ ವಾಚ ಯೋ ದ್ವಿಷ್ಯಾತ್ ವಿಷ್ಣುಮವ್ಯಯಂ ಮಜ್ಜಂತೆ ಪಿತರಸ್ತಸ್ಯ ನರಕೆ ಶಾಶ್ವತಿ ಸಮಾಹ ಅತ್ರ ದ್ವಿಷದ ಪಿತೃಣಾಮಪಿ ತಾನಹಂ ದ್ವಿಷದ ಕ್ರೂರಾನ್. ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನೆ, ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್. ಯಾರು ನನ್ನನ್ನ ದ್ವೇಷ ಮಾಡ್ತಾರೋ ನರಾಧಮರು, ಅವರನ್ನ ನಾನು ಮತ್ತೆ ಕ್ಷಿಪಾನ್ ಅಜಸ್ರ ಅಶುಭಾನ್ ಆಸುರೀನೀಷು ಯೋನಿಷು ಆಸುರೀನಿ ಯೋನಿ ಮಾಪನ್ನ ಮೂಢಾ ಜನ್ಮನಿ ಜನ್ಮನಿ. ಅವರಿಗೆ ನಾನು ನರಕಕ್ಕೆ ಹಾಕ್ತೇನೆ, ದ್ವೇಷ ಮಾಡಿದವರಿಗೆ ಅಂಧನ್ ತಮಸ್ಸಿಗೆ ಹಾಕ್ತೇನೆ ಅಂತ ಈ ರೀತಿಯಾಗಿ ಹೇಳಿ, ಆ ಶಾಪದ ನಿಮಿತ್ತ ಏನು ಅದನ್ನ ತಿಳಿಸಿಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅನೇಕ ವಿಧವಾದಂತಹ ಭಕ್ತಿಗಳಿವೆ. ಯಾರ್ಯಾರು ಯಾವ್ಯಾವುದನ್ನ ಮಾಡೋದ್ರಿಂದ ಉದ್ಧಾರಗೊಂಡರು ಅಂತ ಹೇಳ್ತಾರೆ. ಕಾಮ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತೇಶ್ವರ ಮನಃ ಆವೇಶ ತದಗಂ ಹಿತ್ವಾ ಬಹವ ಸದ್ಗತಿಂ ಗತಾಹ. ಅನೇಕ ಜನ ಸದ್ಗತಿಯನ್ನು ಪಡೆದಿದ್ದಾರೆ. ಗೋಪ್ಯ ಕಾಮ, ಗೋಪಿಕಾ ಸ್ತ್ರೀಯರು ದೇವರ ಮೇಲೆ ಕಾಮನ ಮಾಡೋದರಿಂದ ಮತ್ತೆ ಮುಕ್ತಿಯನ್ನು ಪಡೆದರು. ಕಾಮನ ಅಂತಂದ್ರೆ ಕಾಮಯುತ ಭಕ್ತಿ ಇಟ್ಕೋಬೇಕಲ್ಲಿ. ಭಕ್ತಿ ಇಲ್ಲದೇನೆ ದೇವರು ಮುಕ್ತಿ ಕೊಟ್ಟ ಅಂತನೂ ಸುಳ್ಳು. ಕಾಮನ ಮಾಡಿದಕ್ಕೆ ಮಾತ್ರಕ್ಕೆ ದೇವರು ಮುಕ್ತಿ ಕೊಟ್ಟಿದ್ದಾನೆ ಅಂತನೂ ಸುಳ್ಳು. ಮೇಲ್ನೋಟಕ್ಕೆ ನಮಗೆ ಹಾಗೆ ಕಾಣ್ತದೆ.
ಇದ್ದ ಒಳಗಿನ ಗೂಢಾರ್ಥ ಅರ್ಥ ಮಾಡಿಕೊಳ್ಬೇಕು. ಗೋಪ್ಯ ಕಾಮಯುತ ಭಕ್ತಾ, ಕಾಮಯುತವಾದ ಭಕ್ತಿಯನ್ನೇ ಮಾಡಿದರು, ಹಾಗಾಗಿ ತಾವು ಹೋದರು. ಇನ್ನ ಭಯಾತ್, ಭಯದಿಂದ ಭಕ್ತಿಯನ್ನು ಮಾಡಿದ ಕಂಸ. ಯಾವಾಗ ಆಕಾಶವಾಣಿ ಆಯಿತು, ನಾ ಅಷ್ಟಮ ಗರ್ಭ, ನಿನ್ನನ್ನು ಕೊಲ್ತದೆ, ನಿನ್ನ ತಂಗಿಯಲ್ಲಿ ಹುಟ್ಟಿದ ಅಷ್ಟಮ ಗರ್ಭ ನಿನ್ನನ್ನು ಮೃತ್ಯು ಕಾರಣ, ಅವಾಗಿಂದ ಶುರು ಆಯಿತು ಭಯ ಅವನಿಗೆ. ಹಾಗಾಗಿ ಎಲ್ಲ ಕೂಸುಗಳನ್ನು ಕೊಂದ, ಕೊನೆಗೆ ಕೃಷ್ಣ ಹುಟ್ಟಿದ ಅಂತ, ಅವತಾರ ಮಾಡಿದ ಅಂತ ಗೊತ್ತಾಯ್ತು. ಆವಾಗಿನಿಂದಲೂ ಯಾವಾಗಲೂ ಕೃಷ್ಣ 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 ಅಂತ ಸ್ಮರಣೆ ಅಂತೂ ಮಾಡಿದ್ನಲ್ಲ, ಭಯದಿಂದ ಸ್ಮರಣೆ ಮಾಡಿದ. ಹಾಗಾಗಿ ಯಾರು ಭಯದಿಂದ ಸ್ಮರಣೆ ಮಾಡಿದ ಅಸುರ ಇದ್ದಾನೆ ಅವನಿಗೆ ಅಂಧಂತಮಸ್ಸಾಯಿತು. ಭಯದಿಂದ ತಾನು ಬಿಟ್ಟು ಕೇವಲ ಭಯಯುತವಾದ ಭಕ್ತಿಯನ್ನ ಮಾಡಿದ ಭೃಗು ಋಷಿಗಳಿಗೆ ಮುಕ್ತಿಯಾಯಿತು. ಕಂಸರಲ್ಲಿ ಭೃಗು ಋಷಿಗಳಿದ್ರು. ಕಂಸಾವಿಷ್ಟೋ ಸ್ವಯಂ ಭೃಗು ಅಂತ ನಿರ್ಣಯ ಕೊಡ್ತಾರೆ. ಹಾಗಾಗಿ ಜ್ಞೇಯೋ ಭಯಯುತ. ಹಾಗಾಗಿ ಎರಡೆರಡು ಜೀವರಾಶಿಗಳು, ಆ ಎರಡೂ ಜೀವರಾಶಿಗಳಿಗೆ ಯೋಗ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಆದಿಸ್ಥ ಜನಾರ್ದನ ವಿದ್ವೇಷ ಸಂಯುತ ಭಕ್ತ ವಿಷ್ಣಯೋ ಬಂಧು ಸಂಯುತ. ಹಾಗಾಗಿ ಬಾಂಧವರು, ಇವು ನನ್ನ ಬಂಧು ಇವನು ಅಂತ ಹೇಳಿ ಯಾದವರೆಲ್ಲ ಮುಕ್ತಿಯನ್ನು ಪಡೆದಿದ್ದಾರೆ. ಸ್ನೇಹಾತ್, ನಾವೆಲ್ಲ ಸ್ನೇಹದಿಂದ, ಮತ್ತು ಯೂಯಂ ಭಕ್ತ ವಯಂ ವಿಭೋಹೋ. ಹಾಗಾಗಿ ಪರಮಾತ್ಮನನ್ನ ಕೀದೃಶ ಕಸ್ಯವಾ ಶಾಪಾಹ, ನೀವೇನೋ ಹೇಳಿದಿರಿ, ಆ ಶಿಶುಪಾಲ ಶಾಪಗ್ರಸ್ತನಾದದ್ದರಿಂದ ಇಲ್ಲಿ ತಳಗೆ ಬಂದು ಬಿದ್ದ, ಕೃಷ್ಣ ಕೊನೆಗೆ ಕೊಂದು ತನ್ನ ಯೋಗ್ಯವಾದ ಸ್ಥಾನ ಕರುಣಿಸಿದ ಅಂತ ಹೇಳಿದಿರಿ. ಏನ್ ಶಾಪ ಅದು, ಯಾಕೆ, ಏನಾಯ್ತು ಅಂತಂದ. ಏಕದಾ ಬ್ರಹ್ಮಣ ಪುತ್ರ, ಚತುರ್ಮುಖ ಬ್ರಹ್ಮನ ಮಕ್ಕಳು 5 ಜನ, ಭಾರಿ ತೇಜಸ್ವಿಗಳು, ಬ್ರಹ್ಮವರ್ಚಸ್ಸು ಇತ್ತವರಿಗೆ, ಸಕಲ ವೇದಗಳನ್ನ ತಿಳಿದವರು. ಅಂತ ಸನಕಾದಿಗಳು, ಸನಕಾದಯ ಜಗ್ಮುಹು. ನೋಡ್ರಿ, ದೇವರು ಆಯಾ ಕೆಲವರಿಗೆ ಆಯಾ ಸ್ಥಾನವನ್ನು ಕೊಡಬೇಕು. ಸ್ವಲ್ಪ ಭಕ್ತರಾದವರಿಗೆ ಯೋಗ್ಯವಾದಂತಹ ಪರಿಸ್ಥಿತಿ ದೇವರು ಕರುಣಿಸ್ತಾನೆ ಆವಾಗ. ಇಲ್ಲದೇ ಇದ್ರೆ ಎಲ್ಲ ಕಥೆಗಳು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ದೇವರಲ್ಲಿ ಭಕ್ತಿ ಮಾಡ್ತೀರಿ, ದೇವರ ಪೂಜಾ ಆರಾಧನೆ ಪುನಸ್ಕಾರಗಳನ್ನ ಮಾಡ್ತೀರಿ, ಆವಾಗಲೇ ಕಷ್ಟ ಬರುವುದು, ಆವಾಗಲೇ ನಮಗೆ ಸಮಸ್ಯೆ ಬರುವುದು. ಏನಪ್ಪಾ ನಮ್ಮ ಅವಸ್ಥೆ, ಮುಂದೆ ಹೇಗೆ ನಮ್ಮನ್ನ ನೋಡುವುದು, ಯಾರು ಕೇಳೋರು ಅಂತ ನಮಗೆ ಬರುವುದೇ ಆವಾಗ. ಅಲ್ಲಿವರೆಗೆ ದೇವರು ಆರಾಮಾಗಿ ಇಟ್ಟಿರ್ತಾನೆ, ಪಾಪ ಮಾಡ್ತಾ ಇದ್ದಾನೆ, ಮಾಡ್ಲಿ ಅಂತ ಬಿಡ್ತಾನೆ. ಯಾವಾಗ ಒಳಗೆ ಹಾಕ್ತಾನೆ, ತಳಗೆ ಹಾಕ್ತಾನೆ. ಏಳ್ಲಿಕ್ಕೆ ಬರದೇ ಇದ್ದಂತಹ ಅಧೋಗತಿಯನ್ನ ದೇವರು ನಮಗೆ ಕೊಡ್ತಾನೆ. ಆದ್ರೆ ಆ ಅಧೋಗತಿ ಬರಬಾರದು ಅಂತ ಸಾಧನೆ ಮಾಡ್ತಾ ಇದ್ದಾನಲ್ಲ, ಪರೀಕ್ಷೆ ಮಾಡ್ತಾನೆ ಭಗವಂತ ಪರೀಕ್ಷೆ ಮಾಡ್ತಾನೆ. ನಮ್ಮ ಮಕ್ಕಳು ಸ್ವಲ್ಪ ತಪ್ಪು ಮಾಡಿದ್ರು ಅಂದ್ರೆ ಬಹಳ ತಪ್ಪು ಮಾಡಿ ಎಂದೂ ತಿದ್ದಲಿಕ್ಕೆ ಸಾಧ್ಯವಾಗದೇ ಇದ್ದ ಅವಸ್ಥೆ ಬರಬಾರದು ಅಂತ ನಾವು ಬಡಿತೇವೆ, ಇನ್ನೊಬ್ರು ಮುಂದೆ ಹೇಳ್ತೇವೆ, ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಇನ್ನೊಬ್ರ ಕಡೆಯಿಂದ ಹೇಳಿ ಬಯಸಿಸ್ತೇವೆ, ಇತ್ಯಾದಿ ಕರ್ಮಗಳನ್ನು ಮಾಡಿಸ್ತೇವೆ. ಹಾಗೆ ದೇವರು ಇಲ್ಲಿಯೂ ಕೂಡ ಭಕ್ತರಾದವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಅಹಂಕಾರ ಹೀಗೆ ಬರ್ತಾ ಹೋದರೆ ಅವಾಗ ಅವರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ದೇವರು ಈ ಸನಕಾದಿಗಳನ್ನ ಪ್ರೇರಣೆ ಮಾಡಿದ. ದೇವರ ದರ್ಶನ ಆಗಬೇಕು ನಮಗೆ. ಸನಕಾದಿಗಳು ಅಪರೋಕ್ಷ ಜ್ಞಾನಿಗಳು, ಸದಾ ದೇವರನ್ನ ಕಾಣುವರು. ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ತೇವೆ, ಶೇಷದೇವರಿಗೆ ಅಹಂಕಾರ ಬಂದಿತ್ತು, ವಾಯುದೇವರನ್ನ ಕಳಿಸಿದ ಅಂತ ಹೇಳಿ. ಹಾಗಾಗಿ ಎಲ್ಲ ಕಡೆಗೂ ಭಗವಂತನ ದರ್ಶನವನ್ನು ಮಾಡಿಕೊಳ್ಳುವ ಸೌಭಾಗ್ಯವನ್ನು ಪಡೆದಂತಹ ಪಂಚ ಷಡ್ಡಾಯನಾರ್ಭಾಹ, 5-6 ವರ್ಷದ ಬಾಲಕರು ಏನು ತೇಜಸ್ವಿಗಳಾಗಿರಬೇಕು ವಾಮನ ಮೂರ್ತಿಯಾಗಿ, ಅದಕ್ಕಿಂತ ಹೆಚ್ಚು ತೇಜಸ್ವಿಗಳಾಗಿದ್ದರು. ಪೂರ್ವೇಶಾಮಪಿ ಪೂರ್ವಜಾಹ ದಿಗ್ವಾಸತಃ, ಮೈ ಮೇಲೆ ಬಟ್ಟೆ ಇಲ್ಲ, ಕೋಪಿನ ಕೇವಲ, ಶಿಶೋನ್ಮತ್ವ, ಇವರು ಸಣ್ಣ ಬಾಲಕರು ಅಂತ ಹೇಳಿ ತಡೆದರು. ಪ್ರತ್ಯಷೇಧತಾಂ, ತಡೆದು ಬಿಟ್ರು. ಯಾರೋ ನೀವು ಎಲ್ಲಿ ಹೊರಟಿದ್ದೀರಿ, ಏನು ಇಲ್ಲ, ದೇವರ ದರ್ಶನಕ್ಕಾಗಿ ಹೊರಟಿದ್ದೇವೆ ಅಂತ ಹೇಳಿ ಕೇಳಿದರೆ, ದೇವರು ಈಗ ಒಳಗೆ ಬಿಡಬೇಡ ಅಂತ ಹೇಳಿದ್ದಾನೆ. ಯಾರಿಗೆ, ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತಂದಾಗ, ಪಾಪಿಷ್ಟಾನಾಂ ಅಸುರಿಂ ಯೋನಿಂ ಬಾಲಿಶೋ ಯಾತಮಾಶ್ವತಃ, ಹುಚ್ಚರಿದ್ದೀರಿ ನೀವು, ನಾವು ಯಾರಂತೂ ಗೊತ್ತಿಲ್ಲ, ನಾವು ಯಾರು ಅಂತ ಗೊತ್ತಿಲ್ಲದೆ ಒಳಗಿದ್ದ ದೇವರು ಯಾರು, ಸದಾಕಾಲ ನಾವು ದೇವರನ್ನು ನೋಡುವರು ಹಾಗೂ ಬಂದಿದ್ದೇವೆ. ಈಗ ಅಂದ್ರೆ ಕೆಲಸ ಇದೆ ಏನೋ ದೇವರ ಹತ್ರ ಅಂತ ಜ್ಞಾನವನ್ನು ಮಾಡಿಕೊಳ್ಳದೆ ಇದ್ದ ಅವಸ್ಥೆಯಲ್ಲಿ ಇದ್ದವರು ಈ ಸ್ಥಳದಲ್ಲಿ ಇದ್ದೀರಿ ನೀವು, ಹಾಗಾಗಿ ಈ ಸ್ಥಳಕ್ಕೆ ಯೋಗ್ಯರಾದ ವ್ಯಕ್ತಿಗಳಲ್ಲ ನೀವು ಅಂತ ಹೇಳಿ ಅವರನ್ನ ಪಾಪಿಷ್ಠರಾಗಿದ್ದೀರಿ, ಬಾಲಿಶ ಬುದ್ಧಿ ಉಳ್ಳವರಾಗಿದ್ದೀರಿ, ಹಾಗಾಗಿ ಅಸುರ ಪ್ರವೇಶದಿಂದ ನಮ್ಮನ್ನು ನೀವು ತಡೆದಿದ್ದೀರಿ, ಹಾಗಾಗಿ ನೀವು ಅಸುರರಾಗಿ ಬೀಳಿ. ಏವಂ ಶಬ್ದೋ ಸ್ವಭವನಾತ್ ಪತಿಂತೌತೋ ಕೃಪಾಲಭಿ, ಆಗ ಎಚ್ಚರ ಆಯ್ತು ಅವ್ರಿಗೆ. ಯಾವಾಗ ವಿಪಕ್ಷೆ ಬಾಧಕ ದಂಡ ಅಂತಿರ್ತದೆ, ಯಾವಾಗ ಮನುಷ್ಯ ಬಡಿಸ್ಕೊಳ್ತಾನೆ, ಏಟು ಬೀಳುತ್ತದೋ ಆವಾಗ ಎಚ್ಚರ ಆಗ್ತದೆ. ಬಡಿಸ್ಕೊಳ್ಳೋದಂದ್ರೆ ಕೋಲ್ ತಗೊಂಡು ಬಡಿಸ್ಕೋಬೇಕಾಗಿಲ್ಲ, ಅವನಿಗೆ ಅವಮಾನದಿಂದೂ ಸಾಧ್ಯವಿದೆ.
ಎಲ್ಲ ರೀತಿಯಿಂದಲೂ ಅವನಿಗೆ ಮಾನಕ್ಕೆ ಭಂಗವಾಯಿತು ಅಂತಂದ್ರೆ, ಭಂಗ ಬಂತು ಅಂತಾರೆ, ಅವನು ಎಚ್ಚರಗೊಳ್ತಾನೆ. ಆಗ ಇವಂ ಶಬ್ದೋ ಸ್ವಭವನ ಪದಿಂತವು ಬೀಳ್ತಾ ಇದ್ದಾರೆ. ಸ್ವಾಮಿ ಒಂದ್ ನಿಮಿಷ ಅಂತ ತಡೆದರು. ತಡೆದಾಗ ದೇವರು ಹೊರಗಡೆ ಬರ್ತಾನೆ. ಇಲ್ಲ, ಹೀಗೆ ನೀವು ನಮ್ಮನ್ನ ಶಾಪಗ್ರಸ್ತರನ್ನ ಮಾಡಿ ಅಸುರನನ್ನು ಮಾಡಿಬಿಟ್ರೆ ನಮ್ಮ ಜೀವನ ಉದ್ಧಾರ ಯಾವಾಗ? ಆಗ ಇಲ್ಲ, 3 ಜನ್ಮ ನಿಮಗೆ ಅಸುರ ಜನ್ಮ ಬರೋದಂತೂ ನಿಶ್ಚಿತ. ಆ 3 ಜನ್ಮದಲ್ಲಿ ದೇವರು ಹೇಳ್ತಾನೆ, ನಾನೇ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತೇನೆ. ಮೊದಲೇ ಜನ್ಮ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ. ಶಿಶುಪಾಲ ದಂತವಕ್ರನ ಕಥೆ ಕೇಳಿದ್ರಿ ನೀವು. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ ಹೇಳಿದ್ರಿ. ಆ ಹಿರಣ್ಯಾಕ್ಷ, ಹಿರಣ್ಯಕಶಿಪುನಲ್ಲಿ ದೇವರು ಹಿರಣ್ಯಾಕ್ಷನನ್ನು ಕೊಂದ, ಹಿರಣ್ಯಕಶಿಪುವನ್ನು ಕೊಲ್ತಾನೆ. ಯಾಕೆ ಅಂದ್ರೆ ಅವನ ಭಗವದ್ ಭಕ್ತನಾದ ಪ್ರಹ್ಲಾದನ್ನ ದ್ವೇಷ ಮಾಡಿದ್ದಕ್ಕಾಗಿ ಅವನ ಸಾವಿಗೆ, ಅಂದ್ರೆ ದ್ವೇಷನೇ ಅವನ ಉದ್ಧಾರಕ್ಕೆ ಕಾರಣವಾಯಿತು. ಆ ಭಗವದ್ಭಕ್ತನಾದ ಪ್ರಹ್ಲಾದನ ದ್ವೇಷವೇ ಹಿರಣ್ಯಕಶಿಪುವನ್ನು ತಾರಕವಾಯಿತು, ಅವನ ಉದ್ಧಾರಕ್ಕೆ ಕಾರಣವಾಯಿತು ಅಂತ ಕಥೆಯನ್ನು ಹೇಳಿದ್ರಿ. ಅದ ಕಥೆಯನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳ್ರಿ ಅಂತಂದಾಗ ಹೇಳ್ತೀವಂತಾರೆ. ಅಥೋ ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಿಂಹರೂಪಿಣ ಹಿರಣ್ಯಾಕ್ಷೋ ವರೋದ್ಧಾತೋ ವಿಭೃತ ಸೌಕರಂ ವಪುಃ. ಹಿರಣ್ಯಾಕ್ಷ ಅಂತ ಹೇಳಿ ಹಿರಣ್ಯಕಶಿಪುವಿನ ತಮ್ಮ. ಅವನು ಭಾರೀ ಪರಾಕ್ರಮಿ. ಹಾಗಾಗಿ ಒಂದು ದೊಡ್ಡದಾದ ಬ್ರಹ್ಮಾಂಡ, 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನು ತಳವು ಹೋಗಿ ಪಾತಾಳಕ್ಕೆ ಇಟ್ಬಿಟ್ಟ. ತಲಾತಲಕ್ಕೆ, ಪಾತಾಳಕ್ಕೆ ಅಂತ ಅಲ್ಲಿಟ್ಟ. ಆಗ ಜನರಿಗೆಲ್ಲ ತೊಂದರೆ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಆಗ ಸ್ತೋತ್ರ ಮಾಡಿ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ವರಾಹ ರೂಪಿಯಾದ ಪರಮಾತ್ಮ ಬಂದು ಬ್ರಹ್ಮದೇವರ ಮೂಗಿನಿಂದ ಹೊರಗೆ ಬರ್ತಾರೆ. ವರಾಹರು ನೀವು ತೃತೀಯ ಸ್ಕಂದ ಭಾಗವತದಲ್ಲಿ ಕೇಳ್ತೀವಿ. ಬಂದಾಗ ಅವನನ್ನ ಸಂಹಾರ ಮಾಡಿದ್ರು. ಸಂಹಾರ ಮಾಡಿ ಬ್ರಹ್ಮಾಂಡವನ್ನು ತಂದಿದ್ರು. ಆಗ ಅವನಿಗೆ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದು ಹೇಳ್ತಾನೆ, ಹಿರಣ್ಯಕಶಿಪು ಪುತ್ರಂ ಪ್ರಹ್ಲಾದಂ ಭಗವತ್ ಪ್ರಿಯಂ ಸರ್ವಭೂತಂ ಆತ್ಮಾನಂ ಪ್ರಶಾಂತಂ. ಎಲ್ಲರೂ ದುಃಖದಲ್ಲಿ ಇದ್ದಾರೆ. ಆಗ ಎಲ್ಲರಿಗೆ ತಮ್ಮ ಪಕ್ಷದಲ್ಲಿದ್ದವರಿಗೆ ಬೆಂಬಲ ಹುರುಪು ತುಂಬಬೇಕಲ್ಲ. ರಾಜ ಸತ್ತು ಹೋಗಿದ್ದಾನೆ ಅಂತ ಇವರೆಲ್ಲ ಖಿನ್ನದಲ್ಲಿ ದುಃಖದಲ್ಲಿ ಇದ್ದಾಗ ತಾನು ಏನಾದರೂ ಮಾತನ್ನು ಹೇಳಬೇಕು ಅಂತ ಹೇಳ್ತಾನೆ. ನನ್ನ ತಮ್ಮನ ದೇಹದ ಸಂಸ್ಕಾರವನ್ನ ನಾನು ಈಗ ಮಾಡುವುದೇ ಇಲ್ಲ. ತರ್ಪಣವನ್ನು ಕೊಡಬೇಕಾದ್ರೆ ಆ ಮೋಸದಿಂದ ಕೊಂದಂತಹ ಯಾರು ದೇವರಿದ್ದಾನ, ವಿಷ್ಣು ಇದ್ದಾನೆ, ಅವನ ರಕ್ತದಿಂದಲೇ ನಾನು ತರ್ಪಣ ಕೊಡುತ್ತೇನೆ ಅಂತ ಹೇಳಿ ಆ ಕಡೆಗೆ ಅಷ್ಟೇ ಅಲ್ಲದೇನೆ ತನ್ನ ಭಟರಿಗೆಲ್ಲ, ತನ್ನ ದುಷ್ಟರಾದ ಸೈನ್ಯರಿಗೆಲ್ಲ ಆಜ್ಞೆ ಮಾಡ್ತಾನೆ, ಹೋಗ್ರಿ ಆ ವಿಷ್ಣು ಪಾರ್ಷದರನ್ನ, ದೇವರು ಎಲ್ಲಿರ್ತಾನೆ, ದೇವರ ಪೂಜೆ ಎಲ್ಲಿ ನಡೀತಿರ್ತದೆ, ಗೋಗಳು ಎಲ್ಲಿರ್ತದೆ, ಅಲ್ಲೆಲ್ಲ ಕಡೆಗೆ ಹೋಗಿ ಧ್ವಂಸ ಮಾಡ್ರಿ ನೀವು ಅಂತ ಹೇಳಿ ಆಜ್ಞೆ ಮಾಡಿ ಕಳಿಸ್ತಾನೆ. ಕಳಿಸಿ ಇನ್ನು ಅವ್ರು ಹೆಚ್ಚೆ ಮಾಡಿ ಬಂದ್ರು. ಯಜ್ಞ, ದಾನ, ತಪಸ್ಸು, ಹೋಮ, ಹವನ ಎಲ್ಲಿ ಪಾಠ ಪ್ರವಚನಾದಿಗಳು ನಡೀತಿರ್ತದೋ ಅಲ್ಲೆಲ್ಲ ಹೋಗಿ ಧ್ವಂಸ ಮಾಡಿ ತಾನು ಎಲ್ಲ ಬಂದಿದ್ದಾರೆ. ಆ ಕಡೆಗೆ ತಾಯಿ ಮೇಲೆ ತಮ್ಮನ ಹೆಂಡಂದ್ರು ಎಲ್ಲರೂ ಕೂಡಿ ಬಂಧು ಬಾಂಧವರು ಜೋರಾಗಿ ಅಳತಾ ಇದ್ದಾಗ ಹಿರಣ್ಯಕಶಿಪು ತಾನು ಉಪದೇಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದ್ಭುತವಾದ ಉಪದೇಶ. ಸುಜೀವ ಆವೇಶದಿಂದ ಜಯನ ಆವೇಶ ಇದೆ. ಆ ಜಯನ ಆವೇಶದಿಂದ ಹಿರಣ್ಯಕಶಿಪು ಸಮಾಜಕ್ಕೆಲ್ಲ ಅದ್ಭುತವಾದ ಒಂದು ಸಂದೇಶವನ್ನು ಕೊಡ್ತಾನೆ. ಅದನ್ನು ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ